ಅಣ್ಣ ಮೊದಲಿಗೆ ಕಂಗ್ರಾಟ್ಸ್. ಫಸ್ಟು ನೀವು ಟ್ರೈಲರ್ ಬಿಟ್ರಿ ಮೊನ್ನೆಗೆ, ಆ ಟ್ರೈಲರ್ ಎಲ್ಲ ಕಡೆ ತುಂಬ ವೈರಲ್ ಆಗಿದೆ, ತುಂಬ ಜನ ನೋಡ್ತಿದ್ದಾರೆ. ಕಾಟೇರ ನಂತರ ತುಂಬ ಹಳ್ಳಿ ಜನ ಇಷ್ಟಪಟ್ಟಂಥ ಮೂರು ಉಪಾಧ್ಯಕ್ಷ ನೋಡಿ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ಅಲ್ಲ, ನಿಜವಾಗ್ಲೂ ಟ್ರೈಲರು ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಅದಕ್ಕೆ ಹೆಚ್ಚಿನ ಕ್ರೆಡಿಟು ಶಿವಣ್ಣ ಅವ್ರಿಗೆ ಹೋಗಬೇಕು. ಯಾಕೆಂದರೆ ಅದನ್ನು ಲಾಂಚ್ ಮಾಡಿದ್ದು ಶಿವಣ್ಣ. ಬಂದು ಈ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅಂತ ಹಿಂಗೆ ಕೇಳಿದ ತಕ್ಷಣ ಒಂದು ಟ್ರೈಲರ್ ಲಾಂಚ್ ಮಾಡ್ಕೊಂಡೆ ಅಂದ ತಕ್ಷಣ ಬಂದು ಒಂದು 3-4 ಅವರ್ಸ್ ಕೂತು ನಮ್ಮ ಟ್ರೈಲರ್ ಲಾಂಚ್ ಮಾಡಿ ಆಶೀರ್ವಾದ ಮಾಡೋದ್ರು. ಅದು ತುಂಬ ಇಷ್ಟ ಆಗಿದೆ. ಯಾಕೆಂದರೆ ಟ್ರೈಲರ್ ಬಿಡೋಕ್ಕಿಂತ ಮುಂಚೆ ಒಂದಿತ್ತು, ಟ್ರೈಲರ್ ಬಿಟ್ಟ ಮೇಲೆ ಎಲ್ರಿಗೂ ಇಷ್ಟ ಆಗಿ ಎಲ್ಲರೂ ಎಲ್ಲ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ಗಳು ಬರ್ತಾಯಿದೆ. ಹಳ್ಳಿ ಸೊಗಡಿನ ಪಿಕ್ಚರ್ಗಳು, ಎಸ್ಪೆಷಲಿ ಕಾಮಿಡಿ ಸಿನಿಮಾ ತುಂಬ ವರ್ಷಗಳಾಗಿತ್ತು ಬಂದು. ಸೊ ಹಂಗಾಗಿ ನಮ್ಮದು ಒಂದು ಹಳ್ಳಿ ಬ್ಯಾಕ್ ಡ್ರಾಪಲ್ಲಿ ನಡೆಯೋ ಒಂದು ಪ್ಯೂರ್ ಲವ್ ಸ್ಟೋರಿ, ಒಂದು ಒಳ್ಳೆ ಕಾಮಿಡಿ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋ ಚಿತ್ರ ಆಗಿರೋದ್ರಿಂದ ಖುಷಿ ಆಗ್ತಿದೆ. ಜನನೂ ಒಂದಷ್ಟು ಕಡೆ ಓದಕ್ಕೆ ಕೇಳ್ತಾ ಇರೋರು, ಇಲ್ಲ ಪೂರ್ತಿ ಕಾಮಿಡಿ ಸಿನಿಮಾ ಬಂದು ತುಂಬ ವರ್ಷ ಆಯಿತು ಬಂದಿಲ್ಲ, ನಿಮ್ಮದು ನೋಡ್ತೀವಿ ಅಂತೆಲ್ಲ ಮಾತಾಡ್ತಿದ್ದಾರೆ. ಅದನ್ನೆಲ್ಲ ಕೇಳಿ ತುಂಬ ಖುಷಿ ಆಗುತ್ತೆ. ಮೇಡಮ್ ನಿಮಗೆ ಹೇಗೆ ಅನಿಸ್ತು? ಟ್ರೇಲರ್ ಸಖತ್ತಾಗಿ ಬಂದಿದೆ. ಅಂದರೆ ಆ್ಯಕ್ಚುಲಿ ಅವ್ರು ಹೇಳಿದಾಗ ನಾವು ಶಿವಣ್ಣ ಸರ್ಗೆ ಥ್ಯಾಂಕ್ಸ್ ಮಾಡಬೇಕು. ಯಾಕಂದರೆ ಅವ್ರು ಪೇಷನ್ಸಿಂದ 3 ಅವರ್ಸ್ ಕೂತ್ಕೊಂಡಿದ್ರು. ಎಲ್ಲರೂ ಮಾತಾಡಿದ್ಮೇಲೆ ಇಡೀ ಸ್ಟಾರ್ ಕಾಸ್ಟ್ ಮಾತಾಡೋ ತನಕ ಕೂತರು. ಅಂದರೆ ಬೇಗ ರಿಲೀಸ್ ಮಾಡಿಬಿಡಿ, ನಾನು ಹೊರಡ್ತೀನಿ ಅನ್ನೋ ಯಾವ ಇದೂ ಇರಲಿಲ್ಲ ಅವ್ರಿಗೆ. ಹಾಗೆ ಟ್ರೇಲರಿಗೆ ಬಂದಿರೋ ರೆಸ್ಪಾನ್ಸ್ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನಾವು ಎಲ್ಲೇ ಹೋದ್ರು ಒಂದೊಂದು ಟ್ರೇಲರಲ್ಲಿ ಒಂದು ಚಿಕ್ಕ ಬಿಟ್ನು ಜನ ಅದನ್ನ ನೆನ್ಸ್ಕೊಂಡ್ಬಿಟ್ಟು ಇವಾಗ ಇವ್ರದ್ದು ಲಾಸ್ಟ್ ಶಾರ್ಟ್ ಟ್ರೇಲರಲ್ಲಿ KGF ಆತ್ ಲುಕ್ಕಲ್ಲಿ ಬಂದಿದೆ. ಅದು ನನಗೆ ಲೈಕ್ ಸಿಕ್ಕಾಪಟ್ಟೆ ಫೇವ್ರೇಟ್, ಅದು ಸಖತ್ತಾಗಿ ಬಂದಿದೆ. ಸೊ ಆ ಥರ ಇವಾಗ ಟೀಸರಲ್ಲಿ ನಾನು ಇವರಿಗೆ ಶಾರುಖ್ ಖಾನ್ ಅಂತ ಹೇಳಿರೋದು ಪ್ರತಿಯೊಂದು ರಿಜಿಸ್ಟರ್ ಆಗಿದೆ ಜನಕ್ಕೆ. ಮೇಜರ್ ನಮ್ಮ ಇಂಟೆನ್ಷನ್ ಇದ್ದರೆ ಜನಕ್ಕೆ ರೀಚ್ ಆಗಬೇಕು, 26ಕ್ಕೆ ರಿಲೀಸ್ ಆಗ್ತದೆ ಅನ್ನೋದು. ಸೊ ಅದು ನಡೀತಾ ಇದೆ. ಒಂದು ಪ್ರಶ್ನೆ ಕೇಳಬೇಕು ಅಂದ್ರೆ, ಇನ್ನೇನು ಕೆಲವೇ ದಿನಗಳು, ಜನವರಿ 4ನೇ ದಿನ, ಎಷ್ಟು ಎಕ್ಸೈಟ್ ಆಗಿದೆ? ಎಕ್ಸೈಟ್ಮೆಂಟ್ ಅಂತೂ ಇದೆ. ಯಾಕೆಂದರೆ ಮೊದಲನೇದಲ್ವಾ, ಅದು ಹೆವಿ ಇದೆ. ಎಕ್ಸೈಟ್ಮೆಂಟ್ಗಿಂತ ಜಾಸ್ತಿ ಅದೇ ಇರೋದು. ಒಂದಷ್ಟು ವರ್ಷಗಳ ಜರ್ನಿ ಮಾಡಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಫಸ್ಟ್ ಟೈಮ್ ಒಂದು ಹೀರೋ ಆಗಿದ್ದೀನಿ. 26ಕ್ಕೆ ಹತ್ರಕ್ಕೆ ಬರ್ತಾ ನಿಜ ನಿದ್ದೆ ಬರ್ತಾ ಇಲ್ಲ. ಈಗ ಏನಾದರೂ ನೋಡಿದ್ರೆ ಮುಖಕ್ಕೆ ಎಲ್ಲ ಓದು ಸ್ವಲ್ಪ ದಪ್ಪ ಎಲ್ಲ ಕಾಣಿಸಿದ್ರೆ ಅದು ಎಣ್ಣೆ ಹೊಡೆದ್ಬಿಟ್ಟಲ್ಲ, ಅದು ನಿದ್ದೆ ಬರದೆ ಟೆನ್ಷನ್ಗೆ. ಆದರೂ ಒಂದು ಭಯ ತುಂಬ ಇದ್ದೇ ಇರುತ್ತಲ್ಲ. ಯಾಕೆಂದರೆ 2ನೇ ಸಿನಿಮಾ ಆಗಿದ್ದಿದ್ರೆ, 2ನೇದೋ 3ನೇದೋ ಆ ಥರದ್ದು ಆಗಿದ್ರೆ ಗೊತ್ತಿರೋದು ಹಿಂದಿನ ಸಿನಿಮಾ ನಾನು ಹಿಂಗೆ ಆಗಿದೆ, ಒಂದಿಷ್ಟು ಜನ ಬಂದಿದ್ರು, ಅದೆಲ್ಲ ಒಂದು ತಲೆಯಲ್ಲಿರೋದು, ಒಂದಷ್ಟು ರಿಲೀಫ್ ಇರೋದು. ಅದಕ್ಕಿಂತ ಚೆನ್ನಾಗಿದ್ರೆ ಇದಕ್ಕಿನ್ನೂ ಚೆನ್ನಾಗಿ ಆಗುತ್ತೆ ಅಂತ. ಬಟ್ ಇದೇನೂ ಗೊತ್ತಿಲ್ಲ ಅಲ್ಲ, ಫಸ್ಟ್ ಟೈಮ್ ಮೊದಲನೇ ಹೆಜ್ಜೆ ಅಲ್ವಾ. ಬಟ್ ನಿಮಗೆ ಮೊದಲೇ ಸಿನಿಮಾ ಮಾಡಿ ಕೂಡ ಇದೊಂದು ಎಕ್ಸ್ಟೆಂಟ್ ಪ್ರೆಷರ್ ಅನ್ಸೋ ಥರ ಇದೆ. ಅಲ್ಲಿ ಮೊದಲು ಸಿನಿಮಾ ಮಾಡಿದ್ದೇನೆಂದರೆ ನಮಗೆ ಪ್ರೆಷರ್ ಇರ್ತಿರ್ಲಿಲ್ಲ, ನಮ್ಗೆ ಟೆನ್ಷನ್ನು ಇರ್ತಿರ್ಲಿಲ್ಲ. ಈಗ ಹೆಂಗೆ ಅಂದರೆ ಸಾಧು ಸರ್, ರವಿಶಂಕರ್ ಅವರು ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ. ನೆನ್ನೆ ಬಂದರು, ಆರಾಮಾಗಿ ಅವ್ರದ್ದು ಇಂಟರ್ವ್ಯೂ ಮುಗೀತು, ನಮ್ಮ ಕೆಲಸ ಮುಗೀತಪ್ಪ, ಟಾಟಾ ಬಾಯ್ ಅಂತ ಹೋದರು. ಹೀರೋ ಅಂದರೆ ಹಂಗಲ್ವಲ್ಲ, ನನಗೂ ಗೊತ್ತಿರಲಿಲ್ಲ. ನಾವು ಹೀರೋ ಆಗ್ಬಿಟ್ರೆ ಸಖತ್ತಾಗಿರುತ್ತೆ ಹಂಗೆ ಅಂದ್ಕೊಂಡೇ ಇದ್ದೆ. ಮಾಡಿದ್ಮೇಲೆ ಗೊತ್ತಾಗ್ತಿರೋದು ನೋವು, ಪೈನು, ಟೆನ್ಷನ್ನು ಯಾವ್ಯಾವ ಲೆವೆಲ್ಗಿರುತ್ತೆ ಅಂತ. ಕಷ್ಟ ಇಲ್ಲ, ಯಾಕೆಂದರೆ ನಮ್ಗೆ ರೀಚ್ ಮಾಡೋದು ಕಷ್ಟ ಆಗ್ತಾ ಇಲ್ಲ. ಏನಕ್ಕೆ ಅಂದರೆ ಪ್ರೊಡ್ಯೂಸರ್ ಕಡೆಯಿಂದ ತುಂಬ ಸಪೋರ್ಟ್ ಸಿಗ್ತಾ ಇದೆ. ಸೊ ಎಲ್ಲ ಮೀಡಿಯಾದವರು, ಎಲ್ಲ ಯೂಟ್ಯೂಬರ್ಸ್ ಆಗ್ಬೋದು, ಎಲ್ಲರ ಕಡೆಯಿಂದನೂ ಒಳ್ಳೆ ಸಪೋರ್ಟ್ ಬರ್ತಾ ಇದೆ. ಅದಕ್ಕೆ ಪ್ರೊಡ್ಯೂಸರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಅದನ್ನು ಹೊರತುಪಡಿಸಿ ಎಲ್ಲ ಸ್ಟಾರ್ಸ್ಗಳು ಉಪಾಧ್ಯಕ್ಷ ಪ್ರಮೋಷನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಒಂದು ಲೆವೆಲ್ಗೆ ಚೆನ್ನಾಗಿ ಜನಕ್ಕೆ ರೀಚ್ ಆಗ್ತಿದೆ. ಬಟ್ ಅದು ಶುಕ್ರವಾರ ತನಕ ನಿದ್ದೆ ಬರಲ್ಲ, ಭಯ. ಮೇಡಮ್ ನಿಮಗೆ ಹೇಗೆ ಅನಿಸ್ತಿದೆ? ಯಾಕೆಂದರೆ ನೀವು ಸ್ಮಾಲ್ ಸ್ಕ್ರೀನ್ ಟು ಇವಾಗ ಬಿಗ್ ಸ್ಕ್ರೀನ್ಗೆ ಅದು ಫಸ್ಟ್ ಲಾಂಚ್ ಆಗ್ತಾ ಇದ್ದೀರಾ, ನಿಮಗೂ ಒಂದು ಭಯ, ನರ್ವಸ್ನೆಸ್ ಜಾಸ್ತಿ ಇದೆ? ಆ್ಯಕ್ಚುಲಿ ಭಯ ಇರಲಿಲ್ಲ, ಇವಾಗ ಹತ್ರ ಬಂದಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಅಂದರೆ ಹೇಗೆ ಜನ ಸ್ವೀಕಾರ ಮಾಡ್ತಾರೆ ನನ್ನ ಪಾತ್ರನ, ನನ್ನ ಆ್ಯಕ್ಟಿಂಗ್ನ. ಇಂಪಾರ್ಟೆಂಟ್ಲಿ ನನ್ನ ಸ್ವೀಕಾರ ಮಾಡೋ ಬದಲು ಸಿನಿಮಾ ಒಂದು ದೊಡ್ಡ ಮಟ್ಟಿಗೆ ಹಿಟ್ ಆಗಬೇಕು ಅಂತ ಒಂದು ಭರವಸೆಯಲ್ಲಿ ನಾವೆಲ್ಲರೂ ಇದ್ದೀವಿ. ಯಾಕಂದರೆ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ ಇರ್ಬೋದು. ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಸ್ಟ್ರಾಂಗ್ ಆಗಿದೆ, ಪ್ರೊಡಕ್ಷನ್ ಹೌಸ್ ಸ್ಟ್ರಾಂಗ್ ಆಗಿದೆ, ಆರ್ಟಿಸ್ಟ್ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಎಲ್ಲ ಗೂಡ್ಬಿಟ್ಟು ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ನೀವು ಹೇಳ್ದಾಗೆ ನರ್ವಸ್ನೆಸ್ ಜಾಸ್ತಿ ಇದೆ. ಇವ್ರಿಗೆ ನನಗಿಂತ ಜಾಸ್ತಿ ಟೆನ್ಷನ್ ಇರುತ್ತೆ. ಬಟ್ ನನಗೂ
ಅಂದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ, ಅದ್ರ ಜೊತೆಗೆ ನರ್ವಸ್ನೆಸ್ ಜಾಸ್ತಿ ಇದೆ. 26 ಕಾನ್ಫಿಡೆನ್ಸ್ ಜಾಸ್ತಿನೇ ಇದೆ, ಅದಕ್ಕೆ ಸ್ವಲ್ಪ ನರ್ವಸ್ ಜಾಸ್ತಿ ಇದೆ ಆಕ್ಚುಲಿ. ಅದು ಇವಾಗ ಹತ್ರ ಬಂದಾಗ ಇವಾಗ 3 ದಿನ 4 ದಿನ 5 ದಿನ ಅಂದಾಗ ಏನೋ ಜಾಸ್ತಿ ಇದೆ. ಮೇಡಮ್, ಎಲ್ರಿಗೂ ಅವ್ರ ಡೆಬ್ಯೂ ಸಿನಿಮಾ ಅಂದರೆ ಈ ಥರ ಇರಬೇಕು, ಅವ್ರದ್ದೇ ಆದಂಥ ಒಂದು ಕನಸುಗಳಿರ್ತವೆ, ಆ್ಯಕ್ಷನ್ಸ್ ಆಗಿರ್ಬೋದು ಅಥವಾ ನಾವು ಬೇರೆ ಥರ ಲಾಂಚ್ ಆಗಬೇಕು ಅಂತ. ನಿಮ್ಗೆ ಈ ಸ್ಕ್ರಿಪ್ಟು ಬಂದಾಗ, ಈ ಕತೆ ಬಂದಾಗ, ನೀವು ಆಫರ್ ಸಿಕ್ಕಿದಾಗ ನೀವು ಹೇಗೆ ಒಪ್ಕೊಂಡ್ರಿ ಮೇಡಮ್? ನನಗೆ ನೀವು ಹೇಳ್ದಾಗ ಒಬ್ರೊಬ್ರಿಗೆ ಒಂದೊಂದು ಥರ ಆಸೆ ಇರುತ್ತೆ. ನನಗೆ ಯಾವ ಆಸೆನೂ ಇರಲಿಲ್ಲ. ನನಗೆ ಈ ಥರ ಸಿನಿಮಾ ಮಾಡಬೇಕು, ಈ ಥರ ಜಾನರ್ ಮಾಡಬೇಕು, ಇಂಥವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ ಯಾವ ಥಾಟ್ಸು ಇರಲಿಲ್ಲ. ನನಗಿದ್ದಿದ್ದು ಒಂದೇ, ನಾನು ಹೀರೋಯಿನ್ ಆಗಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು, ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸ್ತೀನಿ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇತ್ತು ನನಗೆ. ಇವಾಗಲೂ ಎಕ್ಸೈಟ್ಮೆಂಟ್ ಇದೆ, ಬಿಕಾಸ್ ನಾನು ಇನ್ನೂ ಸಿನಿಮಾ ನೋಡಿಲ್ಲ. ಇವಾಗ ಎಲ್ಲರಿಗೂ ಒಂದೊಂದು ಆಸೆ ಇರುತ್ತೆ, ಬಟ್ ನನಗೆ ಆ ಥರ ನಾನು ಯೋಚನೆ ಮಾಡಿರಲಿಲ್ಲ ನನ್ನ ಲೈಫಲ್ಲಿ. ನಾನು ಸೀರಿಯಲ್ ಮಾಡ್ತಿರುವಾಗ ಆರಾಮಾಗಿ ಮಾಡೋಣ, ಸೀರಿಯಲ್ ಮಾಡ್ಕೊಂಡಿರೋಣ, 2 ವರ್ಷ 3 ವರ್ಷ ಆಮೇಲೆ ನೋಡೋಣ ಅನ್ನೋ ಥರ ಮೈಂಡ್ ಸೆಟ್ ಇತ್ತು. ಬಟ್ ಇದು ಆ್ಯಕ್ಚುಲಿ ಗೊತ್ತಿಲ್ಲದೆ ಬಂದಿರೋದು, ತುಂಬ ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿರೋ ಉಪಾಧ್ಯಕ್ಷ ಸಿನಿಮಾ. ನಾನು ಇವಾಗ ಯೋಚನೆ ಮಾಡ್ತಾ ಕೂತ್ರೆ ಐ ಆಮ್ ವೆರಿ ಲಕ್ಕಿ, ಬಿಕಾಸ್ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ. ಆಮೇಲೆ ಒಂದು ಕತೆ ಅಂತ ಬಂದಾಗ ತುಂಬ ಸ್ಟ್ರಾಂಗ್ ಆಗಿದೆ ಕತೆ. ನನ್ನ ಪಾತ್ರ ಎಸ್ಪೆಷಲಿ ತುಂಬ ಪ್ರಾಮುಖ್ಯತೆ ಇದೆ, ತುಂಬ ಇಂಪಾರ್ಟೆನ್ಸ್ ಇದೆ ಆ ಪಾತ್ರಕ್ಕೆ. ಹೀರೋಯಿನ್ ಫಸ್ಟ್ ಡೆಬ್ಯೂ ಸಿನಿಮಾಗೆ ಅಷ್ಟು ಇಂಪಾರ್ಟೆಂಟ್ ಆಗಿರೋ ಪಾತ್ರ ಸಿಕ್ಕಿರೋದು, ಐ ಆಮ್ ವೆರಿ ಲಕ್ಕಿ ಫಾರ್ ಇಟ್. ಬಿಕಾಸ್ ಅದೊಂಥರ ನನ್ನಿಂದ ಕತೆ ಫ್ಲೋ ಆಗ್ತಾ ಹೋಗುತ್ತೆ. ಇವಾಗ ನಾವಿಬ್ರು ಟ್ರಾವೆಲ್ ಮಾಡ್ತೀವಿ ಆ ಕಥೆಯಲ್ಲಿ. ಸೊ ಆ ಥರ ಒಂದು ಪಾತ್ರ ಸಿಕ್ಕಿರೋದು ಐ ಆಮ್ ವೆರಿ ಲಕ್ಕಿ ಫಾರ್ ದ್ಯಾಟ್. ನೀವು ಹೇಗೆ ಮೇಡಮ್ನ ಅಪ್ರೋಚ್ ಕೊಡಿದ್ರಿ? ಯಾಕೆಂದರೆ ಅವರೇ ಬೇಕು ಅಂತ ತೊಗೊಂಡಿದ್ದೀವಿ ಸೀರಿಯಲ್ ನೋಡ್ಬಿಟ್ಟು. ಸೊ ಅವರೇ ಬೇಕಲ್ಲ, ಅವರೇ ಸಿಕ್ಕಿದ್ದು. ಏನಾಗುತ್ತೆ, ನಾವು ನೋಡಿರ್ಲಿಲ್ಲ ಮುಂಚೆ ಸೀರಿಯಲ್ಲು. ಅಂದ್ರೆ ಅವರು ಆಗ್ಲೇ ಸ್ವಲ್ಪ ಜನ ಅವ್ರನ್ನ ಆಡಿಷನ್ ಮಾಡ್ಬಿಟ್ಟಿದ್ರು. ಇದೊಂದು 3 ವರ್ಷದ ಕತೆ ಅಲ್ವಾ, 3 ವರ್ಷದಿಂದನೇ ಮ್ಯೂಸಿಕ್ ಪೂಜೆ ಮಾಡಿದ್ವಿ. ಆಮೇಲೆ ನಮ್ಮ ಪ್ರೊಡ್ಯೂಸರ್ದು ರಾಬರ್ಟು ರಿಲೀಸಿಗೆ ಬಂದ್ಬಿಡ್ತು, ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಮದಗಜ ರಿಲೀಸಿಗೆ ಬಂತು, ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಮತ್ತು ಅದೆಲ್ಲ ಆದಮೇಲೆ ಕೋವಿಡ್ ಬಂತು. ಇದೆಲ್ಲ ಆಗಿ ಸ್ಟಾರ್ಟ್ ಮಾಡುವಾಗ ಆ ಪ್ರೋಸೆಸ್ಸಲ್ಲಿ ಎಲ್ಲ ಈಗ ಬೇರೆ ಆರ್ಟಿಸ್ಟ್ಗಳನ್ನ ಹುಡ್ಕೋದು ಏನು ಅವಶ್ಯಕತೆ ಇರಲಿಲ್ಲ ನಮ್ಮ ಪಿಕ್ಚರ್ಗೆ. ಯಾಕೆಂದರೆ ಇದು ಅಧ್ಯಕ್ಷ ಸೀಕ್ವೆಲ್ ಆಗಿರೋದ್ರಿಂದ ಅದರಲ್ಲಿ ಯಾರ್ಯಾರಿದ್ದಾರೆ ಅಷ್ಟು ಜನ ಫಿಕ್ಸ್ ಆಗೋದ್ರು. ಹೀರೋಯಿನ್ ಒಬ್ಬರು ಹೊಸಬ್ರು ಬೇಕಿತ್ತು, ಸ್ವಲ್ಪ ಹೆಸರಿರೋರ್ನು ಇದು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಸಿನಿಮಾ ನೋಡಿದ್ರೆ ಗೊತ್ತಾಗೋದು, ಹೊಸಬ್ರೇ ಬೇಕು. ಹುಡ್ಕಾಡಿ ಒಂದಷ್ಟು ಜನ ಆಡಿಷನ್ಗಳು ಮಾಡಿದರು. ನಾವು ಇದನ್ನು ಕ್ಯಾರೆಕ್ಟರ್ನ ಹೆಂಗೆ ಮಾಡಿದ್ವಿ ಅಂದರೆ, ಕಾಮಿಡಿ ಟೈಮಿಂಗು ನೋಡೋಕ್ಕೆ ಮುದ್ದ ಕಾಣಿಸ್ಬೇಕು, ಸ್ವಲ್ಪ ಚೈಲ್ಡಿಶ್ನೆಸ್ಸು ಇರಬೇಕು, ಚೆನ್ನಾಗಿ ಆ್ಯಕ್ಟಿವ್ ಮಾಡಬೇಕು. ಇದೆಲ್ಲನೂ ಸಿಗ್ಬೇಕಂದ್ರೆ ಕಷ್ಟ. ಸಿಕ್ಕಾಬಿಟ್ಟೆ ಮಾಡಿದರು. ಆಮೇಲೆ ಕೆಲವ್ರಿಗೆ ಭಾಷೆ ಬರೋಲ್ಲ ಕರೆಕ್ಟಾಗಿ ಕನ್ನಡ ಮಾತಾಡೋಕ್ಕೆ, ಈ ಥರದ್ದೆಲ್ಲ ಸಮಸ್ಯೆಗಳಾಗಿ ಫೈನಲಿ ಪ್ರೊಡ್ಯೂಸರ್ ಓಕೆ ಶೂಟಿಂಗ್ ಸ್ಟಾರ್ಟ್ ಮಾಡಿಬಿಡ್ರಿ ಅಂದರು. ನಾನಬ್ಬಾ ಇಷ್ಟು ವರ್ಷ ಕಾಯ್ಕೊಂಡಿದ್ದೆ, ಓಕೆ ಈಗ ಸ್ಟಾರ್ಟ್ ಆಯ್ತಲ್ಲ ಅನ್ನೋ ಖುಷಿ. ನೋಡಿದ್ರೆ ಆಮೇಲೆ ಹೀರೋಯಿನ್ನೇ ಫೈನಲ್ ಆಗಿಲ್ಲ. ಮತ್ತೆ ಹೀರೋಯಿನ್ ಇಲ್ಲ, ಪ್ರೊಡ್ಯೂಸರ್ಗೆ ಹೀರೋಯಿನ್ ಫೈನಲ್ ಆಗಿಲ್ಲ ಅಂದರೆ ಮತ್ತೊಂದು 6 ತಿಂಗಳು ಮುಂದಕ್ಕೆ ಹೋದ್ರೆ ಏನು ಮಾಡೋದು ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಟಿ ವಿಲಿ ಮೇಡಮ್ ಕಾಣಿಸಿದ್ರು. ಅವತ್ತಿನ ಎಪಿಸೋಡಲ್ಲಿ ಆ ಸೀರಿಯಲಲ್ಲಿ ಅದು ಆ ಸೀರಿಯಲ್ ಒಳಗಡೆ ಯಾವುದೋ ಸಿನಿಮಾ ಶೂಟಿಂಗು. ಅಲ್ಲಿ ಇವರು ಸಕಾಲಾಗಿ ಮಾಡ್ತಾಯಿದ್ರು ಆ ಎಪಿಸೋಡಲ್ಲಿ. ನಮ್ಮ ಹೀರೋಯಿನ್ ಕ್ಯಾರೆಕ್ಟ್ರು ಸೇಮ್ ಮಾಡಿಸ್ದಂಗೆ ಅವರಲ್ವ ಇವರು ಅಂಥೇಳಿ ಡೈರೆಕ್ಟ್ರಿಗೆಲ್ಲ ಹೇಳಿದೆ. ಆಮೇಲೆ ಅವ್ರು ಕರೆದು ಆಡಿಷನ್ ಎಲ್ಲ ಮಾಡಿ ಆಮೇಲೆ ಓಕೆ ಆಯಿತು, ಹಂಗೆ ಎಂಟ್ರಾದರು. ಅಣ್ಣ, ನೀವು ಸಿನಿಮಾ ನೋಡಿದ್ರೆ ಪ್ಯೂರ್ ಹಾಸ್ಯ ಕಲಾವಿದ್ರನ್ನ ಜಾಸ್ತಿ ತೊಗೊಂಡು, ಕರಿಸುಬ್ಬು ಸರ್ ಮತ್ತು ಕರಿಸುಬ್ಬು ಸರ್ ಬಿಟ್ಟರೆ ಕೇರ್ಪೇಟೆ ಶಿವಣ್ಣ ಆಗಿರ್ಬೋದು, ಧರ್ಮಣ್ಣ ಆಗಿರ್ಬೋದು, ಸಾಧು ಕೋಕಿಲ ಸರ್ನೂ ತೊಗೊಂಡಿದೆ. ಎಲ್ಲ ಹಾಸ್ಯ ಕಲಾವಿದರು ಜಾಸ್ತಿ ಇದ್ದಾರೆ. ಇದಕ್ಕೇನು ಹೇಗೆ ಏನಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ ಒಂದು ಹೀರೋ ಆಗಿ. ಆಮೇಲೆ ಕಾಮಿಡಿ ಚಿತ್ರ, ಆಮೇಲೆ ಅಧ್ಯಕ್ಷ ಎಲ್ರಿಗೂ ಗೊತ್ತು, ಅದೊಂದು ದೊಡ್ಡ ಸೂಪರ್ ಹಿಟ್ ಮೂವಿ. ಅದನ್ನು ತುಂಬ ಚೆನ್ನಾಗಿ ನಗ್ಸಿದ್ದೀವಿ ಅದರಲ್ಲಿ. ಈಗ ಅದ್ರ ಸೀಕ್ವೆಲ್ ಅಂದಾಗ ಎಲ್ಲೂ ಮಿಸ್ ಹೊಡಿಬಾರ್ದು, ಇನ್ನೂ ಜಾಸ್ತಿ ಫನ್ ಕೊಡೋಕ್ಕೆ ಟ್ರೈ ಮಾಡಬೇಕು ಅಂತೇಳಿ ಹಂಗಾಗಿ ಸಾಧು ಸರ್ನು ಆ್ಯಡ್ ಮಾಡಿಕೊಂಡು, ಈಗ ಬರೀ ಕಾಮಿಡಿ ಬೇಕು ಅಂದ್ಬಿಟ್ಟು ಸಾಧು ಸರ್ನ ಏನೋ ಒಂದು ಟ್ರ್ಯಾಕ್ ಥರ ಮಾಡಿ ಆ ಥರದ್ದೊಂದು ಕ್ಯಾರೆಕ್ಟರ್ನ ಇನ್ಕ್ಲೂಡ್ ಮಾಡಿಲ್ಲ, ಕತೆ ಒಳಗಡೆನೇ ಬ್ಲೆಂಡ್ ಮಾಡಿದ್ದೀವಿ. ಸಕ್ಕತ್ತಾಗೈತೆ ಅವ್ರದ್ದು ಕ್ಯಾರೆಕ್ಟ್ರು. ಅವ್ರದ್ದು ಒಂದು ಅವರೇ ನೆನೆ ಹೇಳ್ತಾ ಇದ್ದೆ, ಅವ್ರ ತಾಯಿ ಕ್ಯಾರೆಕ್ಟ್ರು ಅದೊಂದು ಸ್ಪೆಷಲ್. ಅವ್ರ ತಾಯಿದು ಬಾಂಡಿಂಗು ತುಂಬ ಚೆನ್ನಾಗಿರುತ್ತೆ. ಅವ್ರದ್ದು ಲವ್ ಸ್ಟೋರಿ ಇದೆ. ಮತ್ತು ಶಿವ ಕೇರ್ಪೇಟೆ ಅವ್ರದ್ದೊಂದು ಚಿಕ್ಕ ಕ್ಯಾರೆಕ್ಟ್ರು.
ಬಟ್ ಅಷ್ಟರಲ್ಲಿ ಬಂದ್ರೂ ತುಂಬ ಇಂಪಾರ್ಟೆಂಟ್ Impact ಆಗುತ್ತೆ ರೋಲ್ ಪ್ಲೇ ಮಾಡ್ತಾರೆ. ಇನ್ನು ಧರ್ಮಣ್ಣ, ನಮ್ಮ ಚೀತು ಸಂಘ ಅಂದರೆ ಅಧ್ಯಕ್ಷರು ಇಲ್ಲ, ಅವ್ರನ್ನ ಗೌರವಾಧ್ಯಕ್ಷರಾಗಿ ಇಟ್ಟಿದ್ದೀವಿ ಅಷ್ಟೇ. ಇನ್ನು ಉಪಾಧ್ಯಕ್ಷರದ ಎಲ್ಲ ಊರಲ್ಲಿ ರಾಜ್ಯಭಾರ ಇರುತ್ತಲ್ಲ, ಜೊತೆಗೆ ಇನ್ನೆಲ್ಲರೂ ಬೇಕಲ್ಲ, ಖಜಾಂಜಿ ಅವರು ಇವರು. ಬಟ್ ಅಕೌಂಟಲ್ಲಿ 5 ಪೈಸಾನು ಇರಲ್ಲ ಸಂಘದಲ್ಲಿ. ಆದರೂ ಬಿಲ್ಡಪ್ಗೆ ಶೋ ಆಫ್ಗೆ ಈ ತಿರ್ಕೆ ಶೋಕಿ ಅಂತಾರಲ್ಲ, ಆ ಥರದ್ದು ನಮ್ಮದು ಚೀತು ಸಂಘದ್ದು. ಏನೂ ಇಲ್ಲದೆ ಇದ್ರೆ ಯಾವ 4-5 ಜನ ಓಡಾಡ್ಕೊಂಡು ನಮ್ದು ಹಂಗೆ ನಮ್ದು ಹಿಂಗೆ ನಮ್ಮ ಸಂಘ ಅಂದ್ಕೊಂಡು ಓಡಾಡ್ತಿರ್ತೀವಿ. ಅಧ್ಯಕ್ಷದಲ್ಲಿ ನಿಮ್ಗೆ ತಂದ್ರೆ ನಿಮ್ಗೆ ಅನ್ಯಾಯ ಕಳಿಸೋದು ಸರ್, ಜಗ್ಗಿ ಕಾಚ ಕೊಡಿಸ್ತೀರ ಈ ಸಿನಿಮಾದಲ್ಲಿ ಕೊಡಿಸಿದಿರಲ್ಲ, ಯಾಕೆಂದ್ರೆ ಅಯ್ಯೋ ಇಲ್ಲಿ ಬೇರೆ ಅಧ್ಯಕ್ಷದಲ್ಲಿ ಅಟ್ಲೀಸ್ಟು ದೇವ್ರ ಪೂಜೆ ಮಾಡಿಕೊಂಡು ಇವ್ರ ಹತ್ರ ದೇಪ್ಕೊಂಡು ಇದು ಮಾಡ್ತಿದ್ರು. ಇದರಲ್ಲಿ ಬೇರೆ ಥರನೇ ಮಾಡಿದ್ದೀವಿ. ಇದರಲ್ಲಿ ಗರಿಸುಬ್ಬು ಅವ್ರದ್ದು ನಮ್ಮ ಅಪ್ಪನ ಕ್ಯಾರೆಕ್ಟ್ರದು ಫನ್ನೂ ಇದೆ, ಎಮೋಷನ್ನು ಇದೆ, ಕಾಮಿಡಿನೂ ಇದೆ. ಇದರಲ್ಲಿ ತುಂಬ ಚೆನ್ನಾಗೈತೆ. ಅಧ್ಯಕ್ಷದಲ್ಲಿ ಒಂದಿಷ್ಟೇ ಇಷ್ಟಿತ್ತು ಅವ್ರ ಕ್ಯಾರೆಕ್ಟ್ರು, ಇದರಲ್ಲಿ ತುಂಬ ಜಾಸ್ತಿ ಮಾಡಿದ್ದೀವಿ. ರವಿಶಂಕರ್ ಸರ್ದು ಅಷ್ಟೇ, ಇದರಲ್ಲಿ ಬೇರೆ ಥರ ಇದೆ. ಒಬ್ಬೊಬ್ಬರ ಕ್ಯಾರೆಕ್ಟರ್ಗಳು ಇದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಯಾವಾಗಲೂ ಅಷ್ಟೇ, ಒಬ್ಬ ಸ್ಟಾರ್ ಹೀರೋಗಳು ಇವ್ರ ಅಪ್ಪ ಮಗ ಆದಾಗ ವರ್ಕೌಟ್ ಆಗೋ ಸಿನಿಮಾ. ಈಗ ಫಸ್ಟ್ ಟೈಮ್ ನಿಮ್ಮ ಸಿನಿಮಾದಲ್ಲಿ ಕರಿಸುಬ್ಬು ಸರ್ದು ಮತ್ತು ನಿಮ್ಮದು ಅಪ್ಪ ಮಗ ತುಂಬ ವರ್ಕೌಟ್ ಆಗ್ತಿದೆ. ಹೌದು, ಅಧ್ಯಕ್ಷದಿಂದನೇ ಸ್ಟಾರ್ಟ್ ಆಗಿದ್ದು. ಅದಾಯಿತು, ಆಮೇಲೆ ಪೊಗ್ರೂನಲ್ಲಿ ಮಾಡಿದ್ವಿ, ಆಮೇಲೆ ಇನ್ನೊಂದು ಭರತ ಬಾಹುಬಲಿ ಅನ್ನೋ ಮೂವಿನಲ್ಲಿ ಮಾಡಿದ್ವಿ. ಹೇಗೆ ನೀವು ಉಪಾಧ್ಯಕ್ಷದಲ್ಲಿ ಮಾಡ್ತಾ ಇದ್ದೀವಿ. ಅದು ತುಂಬ ಕಡಿಮೆ, ತುಂಬ ಜನಕ್ಕೆ ಆ ಥರ ಜನ ಇಷ್ಟಪಡೋದು. ಈಗ ಕರಿಸುಬ್ಬು ನಂದು ಕಾಂಬಿನೇಷನ್ ಅಪ್ಪ ಮಗಂದು ಇಷ್ಟಪಡ್ತಾರೆ, ಮತ್ತು ಶರಣ್ ಸರ್ದು ನಂದು ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ಈ ಯಶ್ ಅವ್ರದ್ದು ನಂದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ಸುದೀಪ್ ಸರ್ ಎಲ್ಲರ ಜೊತೆನು, ದರ್ಶನ್ ಸರ್ ಆಲ್ಮೋಸ್ಟ್ ಎಲ್ಲ ನಾನು ಯಾರ ಜೊತೆ ಮಾಡಿದ್ರೆ ಹೌದು, ಅಪ್ಪು ಸರ್ ಜೊತೆ ಪೂರ್ತಿ ಮಾಡಿದೆ. ಚಿರು ಸರ್ಜಾ ಅವ್ರ ಜೊತೆ ಅಂತೂ ಜಾಸ್ತಿ ಮೂವಿ ಮಾಡಿದೆ ನಾನು. ಹತ್ತತ್ರ ಒಂದು 7-8 ಮೂವಿ ಚಿರು ಅವ್ರ ಜೊತೆನೇ ಮಾಡಿದೆ. ಹಂಗೆ ನೋಡೋಕೆ ಹೋದರೆ ಹೈಯೆಸ್ಟು ಜಾಸ್ತಿ ಮೂವಿ ಮಾಡ್ರೆ ಹೀರೋ ಅಂದರೆ ಒಬ್ಬರ ಜೊತೆಗೆ ಚಿರು ಸರ್ಜಾ ಅವರೇ. ಸೊ ಎಲ್ಲರ ಕಾಂಬಿನೇಷನ್ನು ಇಷ್ಟ ಆಗುತ್ತೆ, ಅದೊಂದು ಖುಷಿ ಪಡೋ ವಿಷಯ. ಎಲ್ಲರ ಜೊತೆಗೂ ಇವನು ಬ್ಲೆಂಡ್ ಆಗ್ತಾನೆ ಗುರು ಅಂತ. ಒಂದು ಡೌಟ್ ಏನು ಅಂದ್ರೆ, ಎಲ್ಲರೂ ಶಿವರುದ್ರೇಗೌಡರು 3 ಜನ ಮಕ್ಕಳು, ಹೆಣ್ಮಕ್ಳು. ಈ ಹೆಣ್ಮಕ್ಳು ಯಾವ ಅದೇ ಉಪಾಧ್ಯಕ್ಷ. ಅದು ಎಲ್ಲಿಂದ ಬಂತು, ಯಾವ ಗ್ಯಾಪಲ್ಲಿ ಇವ್ರ ಅಪ್ಪ ಅಮ್ಮ ಎಲ್ಲಿಗೆ ಹೋಗಿದ್ರು? ಅಧ್ಯಕ್ಷರು ಕೂಡ ಶಿವರುದ್ರೇಗೌಡರು ಮೊದಲು ನೀವು ಎಳ್ಕೊಂಡು ಹೊಡಿತಾರೆ, ಈಗ ನೀವು ಕೂಡ ಎಳ್ಕೊಂಡು ಹೋಗ್ತಾರೆ. ಈಗ ಅವ್ನು ಏನ್ ಪಾಪ ಶಿವರುದ್ರಗೌಡ ಏನು ಮಾಡೋಕ್ಕಾಗಲ್ಲ, ಮಕ್ಕಳನ್ನ ಉಡ್ಸ್ಬಿಡ್ತಾನೆ, ಒಬ್ಬೊಬ್ರು ಬಂದು ಹೊಡ್ಕೊಂಡು ಹೋಯ್ತವ್ರೆ. ಅದೇನು ಅವ್ರಿಗೆ ಯಾವುದೋ ಪೂರ್ವ ಜನ್ಮದ ಶಾಪ ಇರ್ಬೇಕು ಅವ್ರಿಗೆ. ಅದು ಇನ್ನೂ ಖುಷಿ ಪಡೋ ವಿಷಯ ಏನಂದ್ರೆ, ಎಲ್ಲ ಬೆಳಿಗ್ಗೆ ಸಖತ್ತಾಗಿರೋ ಹೆಣ್ಮಕ್ಳನ್ನೇ ಉಡಿಸ್ತಾವನೆ, ಅದು ಇನ್ನ ಖುಷಿ. ನಾವು ಬೆಟ್ಟ ಚಂದಿಗೆಲ್ಲ ಕರ್ಕೊಂಡು ಇಲ್ಲ. ಇದು ಯಾವ ಥರದ್ದು, ಇಲ್ಲಿ ಯಾವ ಥರದ ಲವ್ ಸ್ಟೋರಿ ಇದು ಅಂದರೆ, ಅಲ್ಲಿ ಶರಣ್ ಸರ್ದು ಅಧ್ಯಕ್ಷ ಲವ್ ಸ್ಟೋರಿ ಒಂದು ಮೆಚುರಿಟಿ ಇತ್ತು, ಒಂದು ಚೈಲ್ಡ್ತನೂ ಇತ್ತು. ಇಲ್ಲಿ ಹೆಂಗೆ ಅಂದರೆ ಒಂದು ಇನ್ನೋಸೆಂಟ್ ಹುಡುಗ, ಒಂದು ಹಳ್ಳಿಲಿ ಏನೋ ಬಾವಿ ಕಪ್ಪೆ ಅಂತಾರಲ್ಲ ಹಂಗೆ. ನಮ್ಮೂರಲ್ಲಿ ನಾವು ಇನ್ನೋಸೆಂಟೇ, ಬಟ್ ಆದರೂ ನಾವು ಹಂಗೆ ಹಿಂಗೆ ಅಂದ್ಕೊಂಡಿರ್ತೀವಿ. ಇನ್ನೊಬ್ಳು ಮುದ್ದಾಗಿ ಸ್ವಲ್ಪ ಜಗಳ ಗಂಟಿ, ಈ ಥರದ್ದು 2 ಕ್ಯಾರೆಕ್ಟರ್ಗಳ ಮಧ್ಯೆ ಲವ್ ಆದರೆ ಏನು ಒಂದು ತುಂಬ ಕ್ಯೂಟಾಗಿ ಬಂದಿದೆ. ಆ ಲವ್ ಸ್ಟೋರಿ ಅಷ್ಟೊಂದು ಚೆನ್ನಾಗಿರೋದಕ್ಕೆ ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ಗಳಿಗಾದರೂ ಅವ್ರು ಸಾಂಗ್ ಮಾಡೋಕ್ಕಿಂತ ಮುಂಚೆ ನಾವು ಕತೆ ಹೇಳಲೇಬೇಕು ಅವ್ರಿಗೆ. ಅವ್ರು ಅವಾಗ ಆ ಸಿಚುಯೇಷನ್ನು ಹಿಂದೆ ಮುಂದೆ ಏನು ಅದನ್ನು ಬೇಸ್ ಮಾಡಿ ಟ್ಯೂನ್ ಮಾಡ್ತಾರೆ. ಸೊ ಈ ಲವ್ ಸ್ಟೋರಿ ಹೇಳ್ದಾಗ ಉಟ್ಕೊಂಡಿದೆ ನನಗೆ ನೀನು ಸಾಂಗು. ಸೊ ಅಷ್ಟೊಂದು ಆ ಲೆವೆಲ್ಗೆ ಒಂದು ನನಗೆ ಫಸ್ಟು ಟೈಮೇ ಅಷ್ಟು ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಕ್ಷಿ ಸಿಕ್ಕಿ ಅದು ಇಷ್ಟು ದೊಡ್ಡ ಮಟ್ಟಕ್ಕೆ ಹಿಟ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಮ್ಗೆ ಗೊತ್ತಿತ್ತು ಇದು ಚೆನ್ನಾಗಿ ಇಷ್ಟ ಆಗುತ್ತೆ, ಸ್ಲೋ ಪಾಯ್ಸನ್ ಥರ ಇದು, ಸ್ಲೋ ಕೇಳ್ತಾ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ತುಂಬ ಫಾಸ್ಟ್ ಆಗೋಯ್ತು. 4 ಲಕ್ಷ ರೀಲ್ಸ್ ಮಾಡಿದ್ದಾರೆ, ಹತ್ತತ್ರ 9 ಮಿಲಿಯನ್ ಆಗ್ತಾ ಬರ್ತಾ ಇದೆ ಇವಾಗ. ಸೊ ಈ ಲವ್ ಸ್ಟೋರಿ ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದಕ್ಕೆ ಆ ಸಾಂಗ್ ಬಂದಿದ್ದು. ಒಂದು ತುಂಬ ಒಳ್ಳೆ ಪ್ಯೂರ್ ಲವ್ ಸ್ಟೋರಿ ಇದೆ, ಬಟ್ ಅದು ಎಂಟರ್ಟೈನ್ಮೆಂಟ್ ಆಗಿ ಹೋಗುತ್ತೆ. ಹಲೋ ಸರ್. ಹಲೋ, ಹಾಯ್. ಹೇಗಿದ್ದೀರಿ? ಸೂಪರ್.
ನೀವಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇನ್ನೇನು 26 ಕಣ್ಮುಚ್ಚಿ ಕಣ್ ತೆಗೆಯೋ ಅಷ್ಟಲ್ಲಿ ಬಂದ್ಬಿಡುತ್ತೆ. ಎಷ್ಟು ಎಕ್ಸೈಟ್ ಆಗಿದ್ದೀರಾ, ಅದು ನರ್ವಸ್ ಆಗಿದ್ದೀರಾ? ಡೈರೆಕ್ಟ್ ಹೇಳ್ತಾರೆ ಇದನ್ನ ನರ್ವಸ್ನೆಸ್. ನರ್ವಸ್ ಅಂತೂ ಇಲ್ಲ, ನನಗೆ ಕಾನ್ಫಿಡೆಂಟ್ ಆಗಿದ್ದೀನಿ. ಯಾಕೆ ಅಂದರೆ ಮೊದಲನೇದಾಗಿ ಸಿನಿಮಾ ಆಲ್ರೆಡಿ ಉಪಾಧ್ಯಕ್ಷ ಅನ್ನೋದು ಚಿಕ್ಕಣ್ಣ ಆಲ್ರೆಡಿ ಅಧ್ಯಕ್ಷದಲ್ಲೇ ಉಪಾಧ್ಯಕ್ಷ ಪಾತ್ರ ಆಗಿ ರೀಚ್ ಆಗಿದ್ದಾರೆ ಎಲ್ಲ ಕಡೆ. ಸೊ ಅದರದ್ದೇ ಸೀಕ್ವೆಲ್ ಆಗಿರೋದ್ರಿಂದ ಜನಗಳಿಗೆ ಗೊತ್ತು ಒಂದು. ಎರಡನೇದಾಗಿ ನಾವು ಏನು ರಿಲೀಸ್ ಮಾಡಿದ್ದೀವಿ, ಸಾಂಗ್ಸ್ ಆಗಿರಲಿ, ಟ್ರೈಲರ್ ಆಗಲಿ, ಎಲ್ಲ 6 ಮಿಲಿಯನ್ 7 ಮಿಲಿಯನ್ಸ್ ಆ ಥರ ಹೋಗಿದೆ. ಜನ ನೋಡ್ತಾ ಇದ್ದಾರೆ, ಇಷ್ಟಪಟ್ಟಿದ್ದಾರೆ, ಒಳ್ಳೆ ಸೌಂಡ್ ಆಗ್ತಿದೆ ಬಿಫೋರ್ ರಿಲೀಸ್. ಅದೆಲ್ಲ ನೋಡಿದಾಗ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗ್ತಿದೆ ಹೊರತು ನರ್ವಸ್ ಆಗೋಂಥದ್ದು ಏನಿಲ್ಲ. ಧರ್ಮಣ್ಣ, ನಿಮಗೆ ಅಂದರೆ ನೀವು ಒಬ್ಬರು ಹಾಸ್ಯ ಕಲಾವಿದರಾಗಿ ಹೋದ ವರ್ಷ ರಾಜ್ಯೋಗದಲ್ಲಿ ಬಂದ್ಬಿಟ್ರೆ, ಈ ವರ್ಷ ಅಧ್ಯಕ್ಷದಲ್ಲಿದ್ದ ಉಪಾಧ್ಯಕ್ಷರಾಗಿ ಬರ್ತಿದ್ದಾರೆ. ನಿಮ್ಗೆ ಹೇಗೆ ಅನಿಸ್ತಿದೆ? ಖುಷಿ ಇದೆ, ತುಂಬ ಹೆಮ್ಮೆ ಇದೆ. ಅಂತಂದರೆ ಚಿಕ್ಕಣ್ಣ ಸರ್ ಏನು ಮೊದಲನೇ ಬಾರಿಗೆ ನಾಯಕ ನಟನಾಗಿ ಬರ್ತಿದ್ದಾರೆ. ಸುಮಾರು ವರ್ಷದ ಎಫರ್ಟ್ ಇದೆ ಅದರಲ್ಲಿ, ಸುಮಾರು ವರ್ಷದ ಅನುಭವ ಇದೆ, ಸುಮಾರು ವರ್ಷದ ಕಷ್ಟ ನಷ್ಟಗಳು ಇಷ್ಟಗಳೆಲ್ಲ ಇದೆ. ಸುಮಾರು ಕಡೆ ಚಿಕ್ಕಣ್ಣ ಸರ್ ಹೇಳಿದ್ದಾರೆ ಅಂತಂದರೆ, ನಾನು ಕಲಾವಿದ ಆಗ್ತೀನಿ, ಇಲ್ಲೇನೋ ಒಂದು ಮಾಡ್ತೀನಿ ಇಂಡಸ್ಟ್ರಿಲಿ ಅಂತ ನಾನು ಯಾವತ್ತೂ ಕನಸು ಕಟ್ಟಿಲ್ಲ. ಆದರೆ ಉಪಾಧ್ಯಕ್ಷ ನಾನು ಕನಸು ಕಟ್ಟಿದ್ದು ಅಂತಂದರೆ ಅವ್ರ ಕನಸಿಗೋಸ್ಕರ ಅವರು ತುಂಬ ಎಫರ್ಟ್ ಹಾಕಿದ್ದಾರೆ. ಅದ್ರ ಜೊತೆಗೆ ಅದ್ರ ತಕ್ಕನಂಗೆ ಡೈರೆಕ್ಷನ್ ಆಗಲಿ, ಅನಿಲ್ ಸರ್ ಡೈರೆಕ್ಷನ್ನು, ಆಮೇಲೆ ಉಮಾಪತಿ ಸರ್ ಪ್ರೊಡಕ್ಷನ್ನು, DN ಸಿನಿಮಾಸಿಂದ ಅದೆಲ್ಲವೂ ಕೂಡಿ ಬಂದರೆ ಮಾತ್ರನೇ ಒಂದೇನಂತಾರೆ, ಕೂಡಿ ಬಂದರೆ ಕಂಕಣ ಭಾಗ್ಯ ಅಂತಾರೆ ಗೊತ್ತಾ, ಹಂಗೆ ಕೂಡಿ ಬಂದಾಗ ಈಗ ಚಿಕ್ಕಣ್ಣ ಸರಿಗೆ ಉಪಾಧ್ಯಕ್ಷ ಮುಖಾಂತರ ಇದಾದ್ಮೇಲೆ ಮೋಸ್ಟ್ಲಿ ಕಂಕಣ ಭಾಗ್ಯನೂ ಬರುತ್ತೆ ಚಿಕ್ಕಣ್ಣ ಸರಿಗೆ ಖಂಡಿತವಾಗ್ಲೂ. ಅದು ಬರಲಿ ಹೇಳಿ ಚಿಕ್ಕಣ್ಣ ಯಾವಾಗ ಮದುವೆ ಅಂತ. ಅಲ್ಲ, ಅವರೇ ಹೇಳಿದ್ದಾರೆ ಕೂಡ, ಇಲ್ಲ ಧರ್ಮಣ್ಣ ಉಪಾಧ್ಯಕ್ಷ ಒಂದು ಬಂದ್ಬಿಡ್ಲಿ ಆಮೇಲೆ ನೋಡೋಣ ಅಂತಲೂ ಕೂಡ ನಮ್ಮ ಹತ್ರ ಪರ್ಸನಲ್ ಆಗಿ ಹೇಳಿದ್ದಾರೆ. ಆಮೇಲೆ ಮುಂದಿನ ದಿನಗಳಲ್ಲಿ ಆಗುತ್ತೆ. ಆಮೇಲೆ ಅದು ಕೂಡಿ ಬರ್ಬೇಕು, ಅದನ್ನೇ ಹೇಳಿದ್ನಲ್ಲ, ಕೂಡಿ ಬಂದರೆ ಕಂಕಣ ಭಾಗ್ಯ ಅನ್ನೋ ಥರ ಈಗ ಸಿನಿಮಾ ಕೂಡಿ ಬಂದಿದೆ, ಆಮೇಲೆ ಕಂಕಣ ಭಾಗ್ಯನೂ ಕೂಡಿ ಬರುತ್ತೆ ಖಂಡಿತವಾಗ್ಲೂ. ಆಮೇಲೆ ಅವರು ನಮ್ಮಂಥವ್ರಿಗೆ ಕೆಲವು ಜನಕ್ಕೆ ಈಗ ಬರ್ತಿರೋ ಹೊಸಬ್ರಿಗೆ ಇನ್ಸ್ಪೈರ್. ಯಾಕೆಂತಂದರೆ ಕಾಮಿಡಿಯನ್ಸ್ ಏನಿದ್ದಾರೆ ಅವರೆಲ್ಲ ಈ ಥರ ಒಂದು ಬಡ ಕುಟುಂಬದಿಂದನೋ, ಇಲ್ಲ ಕೆಲಸ ಮಾಡ್ಕೊಂತಾನೋ, ಗಾರೆ ಕೆಲಸ ಮಾಡ್ತಾನೋ, ಇಲ್ಲ ಹೂ ಮಾರ್ತಾನೋ, ಈ ಥರದಿಂದನೇ ಬಂದಿರೋರೆ ನಿಮಗೆ ಇಂಡಸ್ಟ್ರಿಲಿ ಇವತ್ತು 99% ಕಾಮಿಡಿಯನ್ಸ್ ಇರೋದು. ಆಯಿತಾ? ಶ್ರೀಮಂತಿಕೆಯಿಂದ ಬಂದರೆ ಕಾಮಿಡಿಯನ್ಸ್ ಆಗೋಕ್ಕಾಗಲ್ಲ. ಯಾಕೆ ಅಂತಂದರೆ ಭಾಷೆ ಅಷ್ಟು ಹಿಡಿತಾ ಇರಲ್ಲ, ಆಮೇಲೆ ಅನುಭವಗಳಿರಲ್ಲ, ಕಷ್ಟಗಳು ಗೊತ್ತಿರಲ್ಲ. ಆಮೇಲೆ ಅದನ್ನು ಅವರು ಸ್ಕ್ರೀನಲ್ಲಿ ಮಾತಾಡ್ಬೇಕಾರಾಗಲಿ ಇದು ಮಾಡೋ ಅದೊಂದು ಟೈಮಿಂಗ್ ಅಂತ ಇರುತ್ತೆ. ಆ ಟೈಮಿಂಗಲ್ಲಿ ನನಗೆ ಖುಷಿಯಾಗೋದು ಸರ್ ಡೈಲಾಗಲ್ಲಿ ಪಂಚ್ಗಳನ್ನು ಕೊಡ್ತಾರೆ, ನಿಜವಾಗ್ಲೂ ರಿಯಲ್ ಆಗು ಕೂಡ ಒಂದೊಂದ್ಸತಿ ಕೊಡ್ತಾರೆ, ಬಿದ್ದು ನಗ್ತಿರ್ತೀವಿ ಅಷ್ಟು. ಅದನ್ನು ಕಲಾವಿದರು ಅದನ್ನು ಕರೆಕ್ಟಾಗಿ ಕ್ಯಾರಿ ಮಾಡಿಬಿಟ್ರೆ ಸಾಕು. ಈ ಕಲಾವಿದರ ಚಿಕ್ಕಣ್ಣ ಸರ್ದೊಂದು ಟೈಮಿಂಗ್ ಇರುತ್ತೆ, ನಮ್ದೊಂದು ಟೈಮಿಂಗ್ ಇರುತ್ತೆ, ಈಗ ಶಿವರಾಜ್ ಕೇರ್ಪೇಟೆ ಸರ್ದೊಂದು ಟೈಮಿಂಗು, ಸಾಧು ಕೋಕಿಲ ಸರ್ದು ಅವ್ರ ಬಾಡಿ ಲ್ಯಾಂಗ್ವೇಜ್ ತಕ್ಕನಂಗೆ ಒಂದು ಟೈಮಿಂಗ್ ಇರುತ್ತೆ. ಆ ಟೈಮಿಂಗ್ ಏನಿದೆಯಲ್ಲ ಅದನ್ನ ಯಾರು ಕತ್ಕೊಳ್ಳೋಕೆ ಹೋಗಲ್ಲ, ಯಾರು ಏನು ಮಾಡೋಕ್ಕಲ್ಲ. ಅದು ನೀನು ಹುಡ್ದಾನೆ ನಿನಗೆ ನಿನ್ನ ಸೊಗಡು, ವಾತಾವರಣ, ನೀನು ಬೆಳೆಯೋ ಕಷ್ಟ ನಷ್ಟಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು. ಹಂಗಾಗಿ ಚಿಕ್ಕಣ್ಣ ಸರ್ ನಮಗೆ ಇನ್ಸ್ಪೈರ್. ಯಾಕೆಂತಂದರೆ ಇವತ್ತು ನಾಯಕ ನಟನಾಗ್ತಿದ್ದಾರೆ ಅಂತಂದರೆ ಅದು ಸುಮ್ಮನೆ ಬಂದು ಯಾರೋ ಕೂರ್ಸ್ ಮಾಡ್ತಿರೋದಲ್ಲ. ಅವ್ರ ಕಷ್ಟ, ಅವ್ರು ನಡೆದು ಬಂದಿರೋ ದಾರಿ ಅಷ್ಟು ಕಠಿಣವಾದರೂ ಕೂಡ ನಡ್ಕೊಂಬಂದು ಇವತ್ತು ಹೀರೋ ಆಗ್ತೇನೆ ಅಂದರೆ ಅದು ತುಂಬ ಜನಕ್ಕೆ ಇನ್ಸ್ಪೈರ್. ಈ ಮಾತನ್ನ ಒಂದು ಹೇಳೋದಾದ್ರೆ ಅನಿಲ್ ಸರ್ ಟ್ರೈಲರ್ ಲಾಂಚ್ ಅಲ್ಲೂ ಹೇಳ್ತಾರೆ, ಗಾರೆಯಿಂದ ತಾರೆ. ಹೌದು, ಚಿಕ್ಕಣ್ಣವರು ಗಾರೆ ಕೆಲಸ ಮಾಡ್ಕೊಂಡೇ ಇದ್ದವರು, ಅಲ್ಲಿಂದ ಬಂದಿರೋಂಥ ಪ್ರತಿಭೆ ಅವರು. ಸೊ ಹೆಂಗೆ ಕಾಂಕ್ರೀಟಲ್ಲಿ ಹಾಕಿ ಸ್ಟ್ರಾಂಗ್ ಆಗಿ ಮನೆಗಳು ನಿಲ್ಲಿಸ್ತಿದ್ರು, ಹಾಗೆ ಅವ್ರ ಲೈಫ್ ಈ ಉಪಾಧ್ಯಕ್ಷ ಮುಖಾಂತರ ನಾಯಕ ನಟನಾಗಿ ನಿಂತ್ಕೊಳ್ಳಿ ಅಂತ ನಾವೆಲ್ಲರೂ ಕಷ್ಟಪಟ್ಟಿದ್ದೀವಿ. ಅವರು ನಮ್ಮೆಲ್ರಿಗಿನ್ನ ಕಷ್ಟಪಟ್ಟಿದ್ದಾರೆ ಚಿಕ್ಕಣ್ಣವರು. ಖಂಡಿತವಾಗ್ಲೂ ಅದು ಹಾಗೆ ಆಗುತ್ತೆ. ಈಗ ನನಗೆ ಅನ್ನಿಸ್ತು ನೀವು ಹೇಳಿದಾಗ, ಸರ್ ಹೇಳ್ದಂಗೆ ಪಾಯ ಕಾಂಕ್ರೀಟು ಅಂತೆಲ್ಲ ಏನು ಹೇಳಿದ್ರು ಅದನ್ನೆಲ್ಲ 13 ವರ್ಷ ಹಾಕ್ಸಿದ್ದಾರೆ. ಉಪಾಧ್ಯಕ್ಷ ಅನ್ನೋದು ಈಗ ಕಳಸ ಕೂರಿಸ್ತಿದ್ದಾರೆ. ಅದಕ್ಕೆಲ್ಲ 26ನೇ ತಾರೀಕು ಗಣರಾಜ್ಯ ವಿಶೇಷವಾದ ದಿನದೊಂದೇ ಬರ್ತಿದ್ದಾವೆ, ಅವತ್ತು ಕಳಸ ಕೂರಿಸ್ಕೊಂತಾರೆ ಅವರಿಗೆ. ಅದಕ್ಕೆ ನಿಮ್ಮ ಸ್ನೇಹಿತರು ಬಳಗ ಎಲ್ಲ ಸೇರಿ ಸಹಾಯ ಮಾಡಿದ್ರು. ಹೌದು, ಎಲ್ಲ ನಮ್ಮ ಪ್ರೊಡ್ಯೂಸರ್ ಮೈನು ಉಮಾಪತಿ ಅವ್ರು ಬಂದು ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಜೊತೆಲಿ ನಾವು ಟೆಕ್ನಿಕಲ್ ಪಾರ್ಟು, ಪೇಪರ್ ವರ್ಕ್, ರೈಟಿಂಗು, ಈ ವಿಭಾಗದಲ್ಲಿ ಚಿಕ್ಕಣ್ಣ ನನಗೆ ಒಳ್ಳೆ ಫ್ರೆಂಡ್, ಸ್ನೇಹಿತ ಕೂಡ. ಅದು ಇನ್ನೂ ಜಾಸ್ತಿ ನಮಗೆ. ಚಿಕ್ಕಣ್ಣ ಇಷ್ಟು ವರ್ಷ ಕಷ್ಟಪಟ್ಟಿರೋದು, ಈ ಮನುಷ್ಯ ನಿಲ್ಲಬೇಕು. ಜನಗಳಿಗೂ ಚಿಕ್ಕಣ್ಣ ಅಂದರೆ ಒಂದು ಒಳ್ಳೆ ಎಮೋಷನ್ ಇದೆ. ಯಾಕೆಂದರೆ ಅಷ್ಟು ಸಿನಿಮಾಗಳು ನಗಿಸ್ತಾ ಬಂದಿರೋದಿದೆಯಲ್ಲ, ಎಲ್ಲ ಸ್ಟಾರ್ ಸಿನಿಮಾಗಳೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಏನೇ ಸಿನಿಮಾ ಹಿಟ್ ಫ್ಲಾಪ್ ಒಂದು ಕಡೆ ಆದರೆ ಅದು ಏನೇ ಫ್ಲಾಪ್ ಇರಲಿ ಇಷ್ಟ ಇಲ್ಲ, ಅಲ್ಲಿರೋ ಆಸೆ ಕಲಾವಿದ ಮಾತ್ರ ಇಷ್ಟ ಆಗಿರ್ತಾನೆ. ಯಾಕೆ ನಾವು ನಗ್ಸೆ ಆಮೇಲೆ ಅದೊಂದೇ ಅಲ್ಲ, ಸಿನಿಮಾ ಚೆನ್ನಾಗಿರ್ಲಾಗರು ಅರೆ ಚಿಕ್ಕಣ್ಣೊಂದು ಎಪಿಸೋಡ್ ಮಾತ್ರ ಮಜಾ ಮಾಡಿದ್ವಿ, ಸಾಧು ಕೋಕಿಲ ಅವ್ರ ಎಪಿಸೋಡ್ ಮಜಾ ಮಾಡಿದ್ವಿ, ಈ ಥರ ಎಷ್ಟು ಕೇಳಿದ್ದೀವಿ. ಯಾಕಂದ್ರೆ ಅವ್ರು ನಗ್ಸಿರ್ತಾರೆ, ಅವ್ರು ಬಂದರೆ ಎಂಟರ್ಟೈನ್ ಮಾಡಿರ್ತಾರೆ, ಅವ್ರ ಕೆಲಸನೇ ಅದು. ಸರ್ ಅನಿಲ್ ಸರ್, ಒಂದು ವೈಯಕ್ತಿಕವಾಗಿ ಪ್ರಶ್ನೆ ಕೇಳಬೇಕು ಅಂದರೆ, ನೀವು ಟೆಕ್ನಿಕಲಿ ಅಂತ ತಗೊಂಡ್ರೆ ಗೆಜ್ಜೆ ಪುರಾಣ ಅಧ್ಯಕ್ಷದಲ್ಲಿ ಏನು ನೋಡಿದ್ವಿ, ಈಗ ಉಪಾಧ್ಯಕ್ಷದಲ್ಲೂ ಅದೇ ಥರ ನೀವು ಕ್ರಿಯೇಟ್ ಮಾಡ್ಬೇಕಾದ್ರೆ ಎಕ್ಸಾಂಪಲ್ ಇದು ಮಿಸ್ಟ್ರಿ ಮುನೇಶ್ವರ್ ಆಗಿರ್ಬೋದು, ಊರಾಗಿರ್ಬೋದು,
ಆ ಊರನ್ನೆಲ್ಲ ಮತ್ತೆ ರೀಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ಟಫ್ ಅನಿಸ್ತು ಸರ್? ಏನು ನನಗೆ ಅಷ್ಟು ಟಫ್ ಆಗಲಿಲ್ಲ, ಯಾಕೆಂದರೆ ನನಗೆ ಈಗ ರ್ಯಾಂಬೋ 2 ಸೀಕ್ವೆಲ್ ನಾನು ಆಲ್ರೆಡಿ ಮಾಡಿ ಗೆದ್ದಿದ್ದೆ. ಸೊ ನನಗೆ ಸೀಕ್ವೆಲ್ ಮಾಡೋದ್ರಲ್ಲಿ ನನಗೊಂದು ಗ್ರಿಪ್ ಇತ್ತು. ಅದು ನೋಡೋಕೆ ತಕ ಕೊಟ್ಟಿದ್ರು ಯಶ್ ಅವರು, ಅಂದರೆ ಅವ್ರಿಗೊಂದು ಈ ರೈಟಿಂಗು ಸ್ಕಿಲ್ ಇದೆ ಅನ್ನೋದೊಂದು. ಸೊ ನನಗೆ ಸೀಕ್ವೆಲ್ ಮಾಡೋದು ನನಗೊಂದು ಗ್ರಿಪ್ಪು, ಸ್ಟ್ರೆಂತ್ ಅದು ನಂದು. ಹಾಗಾಗಿ ಅಧ್ಯಕ್ಷನ ಉಪಾಧ್ಯಕ್ಷ ಮಾಡೋದು ನನಗೇನು ಕಷ್ಟ ಆಗಲಿಲ್ಲ, ತುಂಬ ಈಸಿಯಾಗಿ ಆಯಿತು. ಚೀತು ಸಂಘ ಬಂತು, ಇನ್ನು ಧರ್ಮಣ್ಣ ಅದಕ್ಕೆ ಏನು ಸದಸ್ಯರಾಗಿ ಆಯ್ಕೆ ಆದರು. ಇನ್ನು ಇವರೊಂದಷ್ಟು ಫನ್ ಮಜಾ ಕೊಡ್ತಾ ಹೋದ್ರು. ಏನು ಚೀತು ಸಂಘ ಅಲ್ಲಿ ಕ್ವಾಟ್ಲೆ ಮಾಡಿದ್ದಾರೆ, ಚಿಂತೆ ಇಲ್ದಿರೋದು ತುಂಡೈಕ್ಳು ಸಂಘ ಅಧ್ಯಕ್ಷದಲ್ಲಿ. ಇದರಲ್ಲಿ ಅದಕ್ಕಿಂತ ಜಾಸ್ತಿ ಕ್ವಾಟ್ಲೆ ಮಾಡೋಂಥ ಎಪಿಸೋಡ್ಗಳು ಮಾಡಿದ್ದಾರೆ. ಭಾಳ ಕಂತ್ರಿ ಕೆಲಸಗಳು ಮಾಡಿದ್ದಾರೆ. ಭಾಳ ನಗಿಸ್ತಾರೆ, ಅಂದರೆ ಎಲ್ಲೂ ಅಲ್ಗರಿಲ್ಲ, ತುಂಬ ಹಿಲೇರಿಯಸ್ ಫನ್. ನನಗೆ ಎಲ್ಲೂ ಏನು ಅಧ್ಯಕ್ಷ ಸೀಕ್ವೆಲ್ಲು ತುಂಬ ಕಷ್ಟ ಟಫ್ ಅಂತ ಯಾವತ್ತೂ ಅನ್ನಿಸ್ಲಿಲ್ಲ. ಧರ್ಮಣ್ಣ ಸರ್ ಹಾಗೂ ಶಿವರಾಜ್ ಕೇರ್ಪೇಟೆ ಸರ್ ಇದಕ್ಕೆ ಹೇಗೆ ಇನ್ಕ್ಲೂಡ್ ಆದ್ರು ಸರ್? ಅಂದರೆ ಅದಕ್ಕೋಗಿಲ್ಲ ಸರ್, 3 ಜನ ಎಕ್ಸ್ಟ್ರಾ. ಹೌದೌದು, ಅದಕ್ಕೆ ಹೋಗಿಲ್ಲ ಸರ್ ಕೂಡ. ಅವ್ರೊಬ್ರು ಹೇಳ್ಬಿಡ್ತೀವಲ್ಲ. ಹೌದೌದು, ನಿಮ್ ಗ್ಯಾಂಗ್ ಅಲ್ಲಿ ಅಂತ ಬಂದ್ರೆ ನೀವು ಚೀತು ಸಂಘದಲ್ಲಿ ಇವ್ರು ಸದಸ್ಯರಾಗಿ ಬಂದರು. ಅಲ್ಲಿ ಏನಂದ್ರೆ ಇವಾಗ ಉಪಾಧ್ಯಕ್ಷ ಇದ್ದಾರೆ, ಅಧ್ಯಕ್ಷನೂ ಇದ್ದಾರೆ. ನಾವು ಆಲ್ರೆಡಿ ಟ್ರೇಲರಲ್ಲಿ ಅದನ್ನ ಓಪನ್ ಬುಕ್ ಆಗಿ ಇಟ್ಟಿದ್ದೀವಿ. ಅದು ಈಗೇನು ಥಿಯೇಟ್ರಿಗೆ ಬರೋ ಆಡಿಯನ್ಸ್ಗೆ ಅಧ್ಯಕ್ಷ ಯಾವಾಗ ಬರ್ತಾರೆ ಅಂತ ನೋಡ್ತಾ ಇರ್ತಾರೆ. ಅದು ಒಂದು ಒಳ್ಳೆ ಮೂಮೆಂಟಲ್ಲಿ ಬರ್ತಾರೆ ಅವರು ಸಿಚುವೇಶನಲ್ಲಿ. ಅಲ್ಲಿಂದ ಸ್ಕ್ರೀನ್ ಪ್ಲೇನೇ ಬೇರೆ ಥರ ಬದಲಾವಣೆಗಳಾಗುತ್ತೆ. ರವಿಶಂಕರ್ ಅವರು ಶಿವರುದ್ರಗೌಡ ಆಗಿದ್ರು, ಅವ್ರ ವೈಫ್ ವೀಣಾ ಸುಂದರ್ ಆಗಿರ್ಬೋದು, ಆಮೇಲೆ ಅವ್ರು ಬಕೆಟ್ ಬಾಯ್ಸ್ ಅಂತ ಅವ್ರ ಹಿಂದೆ ಇರೋರು, ಅವ್ರ ಬೆಟ್ಟನೆ ಅರಸು ನಾಯ್ಡು, ಎಲ್ರೂ ಥ್ರೂಔಟ್ ಟ್ರಾವೆಲ್ ಆಗಿದ್ದಾರೆ. ಅಲ್ಲೂ ಹೊಸ್ದಾಗಿ ಬಂದಿರೋಂಥದ್ದು ನಮ್ಮ ಧರ್ಮಣ್ಣ, ಸಾಧು ಕೋಕಿಲ ಅವರು. ಯಾಕೆಂದರೆ ಸಾಕಷ್ಟು ಕಲಾವಿದ್ರನ್ನ ಆ ಸಿನಿಮಾದವ್ರನ್ನ ಕಳ್ಕೊಂಡ್ವಿ ನಾವು. ರಾಕ್ಲೈನ್ ಸುಧಾಕರ್ ಅವರಾಗಿರ್ಬೋದು, ಮತ್ತು ಸತ್ಯಜಿತ್ ಅವರಾಗಿರ್ಬೋದು. ಅಲ್ಲಿಗೆ ರಿಪ್ಲೇಸ್ ಒಂದಷ್ಟು ಪಾತ್ರಗಳು ಬೇಕಾಗಿತ್ತು. ಹಾಗಾಗಿ ಈ ಥರ ಹೊಸ ಪ್ರತಿಭೆಗಳು, ಅಂದರೆ ಆ್ಯಕ್ಚುಲಿ ಅವರು ಹಳೆ ಪ್ರತಿಭೆಗಳು, ನಮ್ಮ ಸಾಧು ಕೋಕಿಲ್ ಅವರು, ಇವರೆಲ್ಲ ಆ್ಯಡ್ ಆನ್ ಆಗಿದ್ದೇನಾಯ್ತು, ಈಗ ಏನೋ ಒಂದು ಮಾಡಿದ್ರು ಅದಕ್ಕೊಂದು ಡೆಕೋರೇಷನ್ ಇರೋದು ಗೊತ್ತಾ, ಅದೆಲ್ಲ ಬಿದ್ದಾಗಲೇ ಅದ್ರದ್ದು ಒಂದು ಕಲರ್ ಅದು ಬೇರೆ ಬದಲಾವಣೆಗಳಾಗುತ್ತೆ. ಆ ಗ್ರೀಟಿಂಗ್ ಇವರೆಲ್ಲರೂ ಅದಕ್ಕೆ ತುಂಬಿರೋದು ಉಪಾಧ್ಯಕ್ಷರಿಗೆ. ಅದರಲ್ಲಿ ನಿಮ್ಮ ಕ್ರಿಯೇಟಿವಿಟಿ ಒಂದು ಮೆಚ್ಕೋಬೇಕು ಅಂದ್ರೆ ಸರ್, ಬೆಟಾಲಿಯನ್ ಟೀಮ್ ಏನಿದೆ ಅದಕ್ಕೆ ತಕ್ಕಂಗೆ ಕೂಳೆ ಕೊಡೋಕ್ಕೆ ಈ ಟೀಮ್ ಒಂದಿದೆ. ಹೌದೌದೌದು. ಧರ್ಮಣ್ಣ, ನೀವು ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನೀವು ಹೇಗೆ ಸೇರ್ಪಡೆ ಆದ್ರೆ? ಅದೇ ಹೇಳೋದಲ್ಲ, ರಾಬರ್ಟ್ ಟೈಮ್ ಅನ್ಸುತ್ತೆ. ಉಮಾಪತಿ ಸರ್, ಚಿಕ್ಕಣ್ಣ ಸರ್ ಅವಾಗಲೇ ಡಿಸೈಡ್ ಮಾಡಿದ್ರು ಆಯ್ತಾ. ಈ ಟೈಟ್ಲು ಕೂಡ ಉಮಾಪತಿ ಸರ್ರೇ ಫಿಕ್ಸ್ ಮಾಡಿದ್ದು. ಖುಷಿ ಆಗುತ್ತೆ ಅವ್ರ ಪ್ರೊಡಕ್ಷನ್ ವೈಸು. ಆಮೇಲೆ ಅವತ್ತೇ ಹೇಳ್ಬಿಟ್ಟಿದ್ರು ಕೂಡ ಅದರಲ್ಲಿ ಒಂದು ಪಾತ್ರ ಇದೆ, ನೀನು ಮಾಡ್ತೀಯ ಅಂತ. ಅದಾಗಿ ಒಂದು 6 ತಿಂಗಳು 1 ವರ್ಷ ಆದಮೇಲೆ ಚಿಕ್ಕಣ್ಣ ಸರ್ ಮೆಸೇಜ್ ಹಾಕಿದ್ರು, ಧರ್ಮಣ್ಣ ಒಂದು ಪಾತ್ರ ಇದೆ, ನೀವು ಮಾಡಲೇಬೇಕು ಅಂತ. ನಾವು ನೀವೇಣ ಮಾಡಿ ಅಂತೇಳಿ ಮಾಡ್ತೀವಿ, ಆರ್ಡ್ರ್ ಮಾಡಿ, ನೀವೇ ಮಾಡಿ ಅಂತ ಕೇಳ್ಕೊತೀರಿ, ಹಂಗೆ ಕೇಳ್ಬಾರ್ದು ನೀವು ಮಾಡಿ ಅಂತೇಳಿ ಆರ್ಡ್ರ್ ಮಾಡಿ ನಾವು ಮಾಡ್ತೀವಿ ಅಂತ. ಅದು ಹಂಗೆ ಮುಂದುವರೆದು ಒಂದು ಸ್ವಲ್ಪ ಲೇಟ್ ಆಯ್ತು, ಯಾಕೆಂದರೆ ಕೊರೋನಾ ಬಂತು ಆ ಟೈಮಲ್ಲಿ. ಅದೊಂದು ಸ್ವಲ್ಪ ಲೇಟ್ ಆಯಿತು. ಸಿನಿಮಾ ಶುರುವಾಗೋಕ್ಕೆ 1.5 ವರ್ಷ ತಗಂತ ಅನ್ನೋದು ಬಿಟ್ಟರೆ, ಶುರು ಆದಮೇಲೆ ಪೂಜೆ ಮಾಡಿ ಏನು ಶುರು ಮಾಡಿದ್ವಿ, ಅಲ್ಲಿಂದ ಏನು ಇದಾಗಲಿಲ್ಲ. ಅಲ್ಲಿಂದ ಒಳ್ಳೆ ಟೇಕ್ ಆಫೇ ಆಯಿತು. ಆಮೇಲೆ ಅದು ತಕ್ಕನಂಗೆ ಅದೇ ಹೇಳೋದಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಹೀರೋಯಿನ್ನು ಮಲೈಕಾ ಮೇಡಮು ಫಸ್ಟ್ ಇನ್ನು ಹೀರೋಯಿನೇ ಫಿಕ್ಸ್ ಆಗಿರಲಿಲ್ಲ. ಇನ್ನು ಶೂಟಿಂಗ್ ಹೋಗ್ಬೇಕಾದ್ರೆ 4 ದಿವಸಕ್ಕೆ ಅಲ್ವಾ ಸರ್, ಮುಹೂರ್ತ ಮಾಡೋಕ್ಕೆ 2 ದಿನ ಮುಂಚೆ ಫಿಕ್ಸ್ ಆಗಿರೋದು. ಅಂತಂದ್ರೆ ನೋಡಿ ಅವ್ರ ಕ್ಯಾರೆಕ್ಟರ್ ಹೆಂಗಿದೆ ಅಂತಂದ್ರೆ, ಅವರಿಗೆ 7 ಮಾಡಿಸೋಂಥ ಕ್ಯಾರೆಕ್ಟರ್ ಅದು. ಅವ್ರು ನೀವು ನೋಡಿದ್ರೆ ಸ್ಕ್ರೀನಲ್ಲಿ ಗೊತ್ತಾಗುತ್ತೆ ಈ ಕ್ಯಾರೆಕ್ಟರ್ ಅವ್ರಿಗೆ ಬಿಟ್ಟರೆ ಬೇರೆ ಸೂಟ್ ಆಗಲ್ಲ ಅಂತ. ಹಂಗೆ ಆಗೋದೆಲ್ಲ ಒಳ್ಳೇದಕ್ಕೆ, ಅದಕ್ಕೆಲ್ಲ ಟೈಮ್ ತಗೊಳುತ್ತೆ. ಟೈಮ್ ತಗೊಂಡು ನೀಟಾಗಿ ಕನ್ಸು ಕಟ್ಟಿ, ಉಮಾಪತಿ ಸರ್ ಎಲ್ಲ ಒಂದು ಕಡೆ ಹೇಳಿದ್ರಿಂದ, ನನಗೆ ಉಪಾಧ್ಯಕ್ಷ ಬರೀ ಒಂದು ಸಿನಿಮಾ ಅಲ್ಲ, ಅದೊಂದು ಎಮೋಷನ್ನು, ನಮ್ಮದು ಚಿಕ್ಕಣ್ಣದು ಒಂದು ಬಾಂಧವ್ಯ ಅಂತ. ಆಮೇಲೆ ಚಿಕ್ಕಣ್ಣ ಸರ್ ಕನಸದು, ನಾನು ಹೇಳಿದ್ನಲ್ಲ ಅವಾಗಲೇ, ಇದು ಇಷ್ಟು ದಿನ ಕನ್ಸು ಕಂಡಿದ್ದಲ್ಲ, ಇದು ಕನಸು. ಆ್ಯಕ್ಚುಲಿ ಆ ಕನಸಿಗೋಸ್ಕರ ಡೈರೆಕ್ಟರ್ ಸರ್ ತುಂಬ ಕಷ್ಟಪಟ್ಟಿದ್ದಾರೆ. ಆಮೇಲೆ ಅವರು ಒಂದು ಟೀಮ್ ಇದೆ, ಅರ್ಜುನ್ ಸರ್ ಆಗಿರ್ಬೋದು, ಚಂದ್ರಮೋಹನ್ ಸರ್ ಆಗಿರ್ಬೋದು, ಸುಮಾರು ಜನ ಹಿಂಗೆ ಆ ಥರದ್ದೊಂದು ಟೀಮ್ ಅವ್ರದ್ದು. ಎಲ್ಲ ಡೈರೆಕ್ಟರ್ಗಳೇ ಅವರು, ರಾಜಶೇಖರ್ ಅವರಾಗಿರ್ಬೋದು, ಅವರೆಲ್ಲ ಸೇರಿ ಚಿಕ್ಕಣ್ಣ ಸರ್ನ ಚೆನ್ನಾಗಿ ಆಗಲೇಬೇಕು ಸಿನಿಮಾಕ್ಕೆ ಅಂತ ತರುಣ್ ಸರ್ ಆಗಿರ್ಬೋದು ತುಂಬ ದುಡ್ದಿದ್ದಾರೆ. ಆ ದುಡಿಮೆಗೆ ಕರೆಕ್ಟಾಗಿ ತಕ್ಕನಂಗೆ ಪ್ರೊಡಕ್ಷನು ಸಿಕ್ತು. DN ಸಿನಿಮಾಸು ಸಖತ್ತಾಗೆ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಕ್ಯಾರೆಕ್ಟರ್ ವೈಸ್ ಬಂದ್ಬಿಟ್ಟು ಎಷ್ಟು ತರಲೆ ಮಾಡ್ತೀವಿ ಅಂತಂದರೆ, ನಾವು ತಲಾಟೆಗಳೇ, ನಮಗೆ ನಾವು ತಲಾಟೆ ಮಾಡ್ಕೊಳ್ಳಲ್ಲ, ಬೇರೆಯವ್ರಿಗೆ ತಲಾಟೆ ಮಾಡುವಂಥವ್ರು. ಚೀತು ಸಂಘ ಅಂದ್ರೆ ಹಂಗೆ ತುಂಬ ಚೆನ್ನಾಗಿ ಆಗ್ಬಾರ್ದು. ನಮ್ಮ ಜೊತೆ ನಮ್ಮ ಎದುರುಗಡೆ ತುಂಬ ಚೆನ್ನಾಗಾದ್ರೆ ಇವ್ನು ಯಾಕೆ ಚೆನ್ನಾಗದ ತಡೆಯಲ್ಲಿ ಇವ್ನಿಗೆ ಮಾಡೋಣ ಅನ್ನೋ ಆ ಥರ ಏನೇನು ಹಳ್ಳಿಲಿ ಕ್ವಾಟ್ಲೆ ಕೊಡ್ಬೋದು, ಎಷ್ಟೆಲ್ಲ ತಲಾಟೆ ಮಾಡ್ಬೋದು, ಅದೆಲ್ಲ ಮಾಡಿದ್ದೀವಿ. ಅದೆಲ್ಲ ಜನಕ್ಕೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ. ಅಂದ್ರೆ ಗೊತ್ತಾಗ್ತಿದೆ ಟ್ರೈಲರ್ ಅಲ್ಲಿ ಬೆಟಾಲಿಯನ್ ಟೀಮ್ನೇ ಬೆಟ್ಲಾಗಿ ಇಟ್ಕೊಂಡ. ಸರ್, ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಕ್ಯಾಸ್ಟ್ ನೀವು ಹೇಗೆ ಸೆಲೆಕ್ಟ್ ಮಾಡಿದ್ರಿ ಸರ್? ಯಾಕೆಂದ್ರೆ ಧರ್ಮಣ್ಣ ಆಗಿರ್ಬೋದು, ಮಲೈಕಾ ಅವರು ಕೂಡ ಅವರು ತುಂಬಾ ಆಪ್ಟ್ ಆಗಿ ಕಾಣಿಸ್ತಾರೆ. ಯಾಕೆಂದ್ರೆ ಅಷ್ಟೇ ಚೈಲ್ಡಿಶ್ ಆಗಿರ್ಬೋದು, ಕ್ಯೂಟ್ನೆಸ್ ಆಗಿರ್ಬೋದು. ಅವರು ಕ್ಯೂಟ್ ಲವ್ ಸ್ಟೋರಿ ಬಗ್ಗೆನೂ ತುಂಬಾ ಇಲ್ಲ. ಆ್ಯಕ್ಚುಲಿ ಹೀರೋಯಿನ್ದು ನನಗೆ ತುಂಬಾನೇ ಟಫ್ ಆಗಿತ್ತು. ಯಾಕಂದ್ರೆ ಸೆಲೆಕ್ಟ್ ಎಷ್ಟು ಅಂತ ಆಡಿಷನ್ ಮಾಡಿ ಯಾಕಂದ್ರೆ ಆಲ್ರೆಡಿ ರನ್ನಿಂಗ್ ಹೀರೋಯಿನ್ಸ್ ಈ ಕತೆಗೆ
ಸೂಕ್ತ ಇರಲಿಲ್ಲ. ಹೊಸ ಫೇಸೇ ಬೇಕಿತ್ತು ನಮಗೆ, ಫ್ರೆಶ್ ಫೇಸು. ಆಡಿಷನ್ ಮಾಡಿದ್ವಿ ಯಾರು ನನಗೆ ಖುಷಿ ಕೊಡ್ತಿಲ್ಲ. ಯಾಕಂದರೆ ಓಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅನ್ನೋ ಥರದ್ದು ಪಾತ್ರ ಅಲ್ಲ. ಆ ಪಾತ್ರ ಏನು ಚಿಕ್ಕಣ್ಣವ್ರ ಒಬ್ಬ ನಾಯಕ ನಟಂದು ಏನಿದೆ, ಸೇಮ್ ಸ್ಕ್ರೀನ್ ಸ್ಪೇಸ್, ಸೇಮ್ ಸ್ಕ್ರೀನ್ ಶೇರಿಂಗು ಒಟ್ಟಿಗೆ ಇದೆ ನಾಯಕಿದು. ಜೊತೆಲಿ ಇಷ್ಟು ಜನ ಹಾಸ್ಯ ಕಲಾವಿದ್ರ ಮಧ್ಯ ಆ ಹುಡುಗಿ ಆ ಟೈಮಿಂಗ್ ಹಿಂಗೆ ಮಾಡಬೇಕು ಅಂದ್ರೆ, ಈಗ ಆ್ಯಕ್ಷನ್ ಮೂವಿನ ಶಾರ್ಟ್ ನಂಬರ್ ಆಫ್ ಶಾರ್ಟ್ಸ್ ಕಟ್ ಮಾಡಿಬಿಟ್ಟು ಎಡಿಟ್ ಮಾಡಿ ಏನೋ ಹಾಕೊಂಡು ಒಂದಷ್ಟು ಆಟ ಆಡ್ಬೋದು. ಕಾಮಿಡಿ ಸಿನಿಮಾ ಆಗಲ್ಲ, 2 ಬ್ಲಾಕ್ 2 ಕ್ಯಾಮ್ರಾ ತರಿಸಿಟ್ಟ ಅಂದರೆ ಇವ್ರು ಮಾಡೋ ಕಾಮಿಡಿ ಟೈಮಿಂಗ್ನ ನಾವು ಕ್ಯಾಪ್ಚರ್ ಮಾಡ್ತಾ ಹೋಗ್ಬೇಕಷ್ಟೆ. ಅದ್ರ ಮಧ್ಯ ಆ್ಯಕ್ಟ್ ಮಾಡೋಂಥ ಹುಡುಗಿ ಆಗಿರಬೇಕು, ಹೊಸ ಫೇಸ್ ಆಗಿರಬೇಕು. ಅದು ತುಂಬ ಕಷ್ಟ ಇತ್ತು. ಅದು ಮಲಾಯಕ ಆ್ಯಕ್ಚುಲಿ ವಂಡರ್ಫುಲ್ ಆ್ಯಕ್ಟ್ರೆಸ್ ಅವರು. ಯಾಕಂದರೆ 4 days ಇದ್ದಾಗ ಸಿಕ್ಕಿದ್ರು ನಾವು ಆಡಿಷನ್ ಮಾಡಿದಾಗ. ಅವರು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ, ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸುಮಾರು ಕಡೆ ನಿಮಗೆ ಲವ್ ಆಗೋಗ್ಬಿಡುತ್ತೆ ಆ ಹುಡುಗಿ ಮೇಲೆ, ಅಷ್ಟು ಚೆನ್ನಾಗಿ. ಫಸ್ಟ್ ಸಿನಿಮಾ ಅಂತ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ. ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟ್ರೆಸ್ ಮಾಡಿರೋ ಥರ ಅಭಿನಯಿಸಿದ್ದಾರೆ. ನನಗೆ ಅದಕ್ಕೆ ಹೇಳಿದ್ದು, ಕ್ಯಾರೆಕ್ಟರ್ ನೋಡಿದ್ರೆ ಸಿನಿಮಾ ನೋಡ್ಕೊಂತ ಬಂದರೆ ಅವ್ರು ಬಿಟ್ಟರೆ ಬೇರೆ ಸೂಟ್ ಆಗುತ್ತೆ ಗುರು, ಬೇರೆ ಮಾಡ್ಬೋದಿತ್ತು ಅಂತ ನಿಮ್ಗೆ ಯಾರಿಗೂ ಅನ್ಸಲ್ಲ. ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅವರು. ಸರ್ ನೀವು ಎಷ್ಟು ಚೆನ್ನಾಗಿ ರೈಟಿಂಗ್ ಮಾಡಿದ್ದೀರಾ ಅಂದರೆ ಕಾಣುತ್ತೆ. ಈ ಒಂದು ಡೌಟ್ ಸರ್, ಈ ಶಿವರುದ್ರೇಗೌಡರ ಮಗಳು ಹೇಗೆ ಬರ್ತಾಳೆ ಸರ್? ಯಾಕಂದ್ರೆ 3 ಜನ ಮಗಳು, ಅದೇ ಕತೆ 3 ಜನ ಮಗಳು ಆದ್ರೆ ಇವ್ರು ಯಾರು ಸರ್ ಹೊಸೊಬ್ರು ತುಂಬಾ ತಲೆಗೆ ಉಪ್ಪಿ ಸರ್ ಮೂವಿ ನೋಡಿದಾಗ್ಲೂ ಇಷ್ಟೇ ತಲೆಗೆ ಉಳಕ್ ಬಿಟ್ಕೊಂಡಿದ್ದೆ. ಎಲ್ಲ ಭಯಂಕರ ಗಾಢವಾಗಿದೆ ಅದು, ಹೇಳಂಗಿಲ್ಲ ಡೈರೆಕ್ಟ್. ಅದು ನೀವು ಸಿನಿಮಾ ನೋಡ್ಬೇಕು, 4ನೇ ಮಗಳು ಎಲ್ಲಿಂದ ಬಂದು ಅಂತ. ಅಲ್ಲ, ಇದು ಮತ್ತೆ ಉಪಾಧ್ಯಕ್ಷ ಸೀಕ್ವೆಲ್ ಕಂಡ್ರೆ 5ನೇ ಮಗಳು ಬರ್ತಾಳೆ. ಸದಸ್ಯ ನೆಕ್ಸ್ಟ್ ಸದಸ್ಯ 5ನೇ ಮಗಳು ಬರ್ತಾಳೆ. ನೆಕ್ಸ್ಟ್ ಜನವರಿ 26 ಆಗ್ಲಿ. ನಮ್ಮ ಧರ್ಮಣ್ಣಂಗೂ ನಾವು ಡೈರೆಕ್ಷನ್ ಮಾಡೋಕೆ ಯಾವಾಗ್ಲೂ ಸಿದ್ಧ. ಯಾಕಂದ್ರೆ ಒಳ್ಳೆ ರಂಗಭೂಮಿ ಕಲಾವಿದ. ನನಗೆ ಯಾವತ್ತೂ ಬೇರೆ ಹುಡುಗರು ಟೀಮೆಲ್ಲ ಇದ್ರು, ಆಲ್ಮೋಸ್ಟ್ ರಂಗಭೂಮಿ ಕಲಾವಿದ್ರೆ ಮಾಡಿರೋದು. ಆದರೆ ಧರ್ಮಣ್ಣ ಮಾಡ್ತಿರೋ ನನಗೆ ತುಂಬ ಖುಷಿ. ಧರ್ಮಣ್ಣಗೆ ನಾನು ಯಾವತ್ತೂ ಹೇಳ್ಕೊಡಕ್ಕೆ ಹೋಗಲಿಲ್ಲ, ಹಿಂಗೆ ಬೇಕು ಹಂಗೆ ಬೇಕು ಅಂತ. ಡೈಲಾಗು ಇವು ಹೇಳ್ತಿದ್ವಿ, ರಾಜಶೇಖರ್ ಅದ್ಭುತವಾಗಿ ಡೈಲಾಗ್ಸ್ ಬರ್ದಿದ್ದಾರೆ. ಇವರಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಟಕ್ ಅಂತ ಮಾಡ್ತಾ ಹೋಗ್ತಿದ್ರು. ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ನಮಗೆ ಡೈರೆಕ್ಟರ್ಸ್ ಬೇಕಾಗಿರೋದೇ ಅಂಥ ಕಲಾವಿದರು. ಧರ್ಮಣ್ಣ, ನಿಮಗೆ ಆ ಥರ ಒಂದು ಪ್ರೊಡಕ್ಷನ್ ಹೌಸು ನಿಮ್ಮ ಕತೆ ಆ ಥರದ್ದು ಸಿಕ್ಕಿದ್ರೆ ಖಂಡಿತ ಡೈರೆಕ್ಷನ್ ಮಾಡ್ತೀನಿ. ಹೌದು ಸರ್, ಯಾಕೆಂದ್ರೆ ಅವ್ರಿಗೆ ಈಗ ಒಳ್ಳೆ ಯೋಗ ನಡೀತಿದೆ, ರಾಜಯೋಗ ಅಂತ. ನಮಗೂ ಸ್ವಲ್ಪ ಬರಲಿ ನಿಮ್ಮಿಂದ ನಮಗೆ ಸರ್. ನಾನು ಸುಮಾರು ಕಡೆಗೆ ಹೇಳಿದ್ದೀನಿ, ನೀವು ಯಾರೇ ಏನೇ ಅಂದ್ಕೊಂಡ್ರು ಒಂದು ಸಿನಿಮಾಗೆ ಫಸ್ಟು ನಿಜವಾದ ನಾಯಕ ನಟ ಬಂದ್ಬಿಟ್ಟು ಡೈರೆಕ್ಟ್ರು ಅಂತ ಸುಮಾರು ಕಡೆಗೆ ಹೇಳಿದ್ದೀನಿ. ಯಾಕೆಂತಂದರೆ ಡೈರೆಕ್ಟ್ರ್ ಏನು ಬರೆಯೋಕ್ಕೆ ಶುರು ಮಾಡ್ತಾನೆ, ಒಂದು ಸಿನಿಮಾದ ಕತೆ ಏನಿದೆ ಆತ್ಮ, ಅದರ ಕರ್ತೃ ಬಂದ್ಬಿಟ್ಟು ಡೈರೆಕ್ಟ್ರ್ ಏನು ಬರೀತಾನೆ ಅದನ್ನು ನಾವು ಕರೆಕ್ಟಾಗಿ ಅವರು ಹೇಳೋದಷ್ಟು ಮಾಡಿಬಿಟ್ರು ಸಾಕು. ನಾನು ಏನು ಹೇಳ್ತೀನಿ ಅಂದರೆ, ಅವ್ರೊಂದು ಸೀನ್ ಬರೆದಿದ್ರೆ ಆ ಸೀನ್ನ ಮುಗೀತು ಅನ್ನೋ ಕಾಟ್ ಹೊಡೆಯೋ ಒಂದು ಖುಷಿ ಇದೆಯಲ್ಲ ಡೈರೆಕ್ಟ್ರಿಗೆ, ಅದ್ರ ಮಜನೇ ಬೇರೆ. ಅಷ್ಟು ಚೆನ್ನಾಗಿ ಬಂದು ಮುಗೀತು ಗುರು ನಾನು ಬರೆದಿದ್ದು ಅಂತ ಅಂದ್ಕೊಳ್ಳೋದು ಇದೆಯಲ್ಲ, ಅದ್ರ ಮಜನೇ ಬೇರೆ ಡೈರೆಕ್ಟ್ರುಗಳಿಗೆ. ಆಮೇಲೆ ನಾನು ಎಲ್ಲಿ ಬೇಕಾದ್ರು ರಾಜಾರೋಷವಾಗಿ ಹೇಳ್ತೀನಲ್ಲ, ಮೊದಲನೇ ನಾಯಕ ಬಂದ್ಬಿಟ್ಟು ಡೈರೆಕ್ಟ್ರು. ಸರ್ ನಿಮ್ಗೆ ಆ ಥರ ಕೇಳಿದ್ರೆ ಅಂತ ಸೀನು ನಿಮ್ಗೆ ತುಂಬಾ ಖುಷಿ ಪಟ್ಟಿದ್ದು ಅಂದರೆ ಉಪಾಧ್ಯಕ್ಷ ಯಾವ್ದಾದ್ರು ಒಂದು ಹಂಚ್ಕೋಬೋದು? ಅಯ್ಯೋ, ಒಂದು ಸೀನ್ ಆದ್ರೆ ಹೇಳ್ಬೋದಿತ್ತು. ಎಲ್ಲಾ ಸೀನನ್ನು ಮಜಾ ಕೊಡೋದೆ, ಎಲ್ಲಾ ಸೀನನ್ನು ಎಂಟರ್ಟೈನ್. ಈ ಸೀನ್ ಸಗದಾಗಿದೆ ಗುರು ಅಂದ್ರೆ ಅಷ್ಟೊಳಗೆ ನೆಕ್ಸ್ಟ್ ಸೀನಲ್ಲಿ ಅದಕ್ಕಿಂತ ಅದ್ಭುತವಾದ ತರಲೇ ಇರುತ್ತೆ. ಇಲ್ಲ ಇದು ಎಮೋಷನಲಿ ಚೆನ್ನಾಗಿದೆ ಅಂದ್ರೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಎಮೋಷನ್ ಇದೆ. ಸೊ ನನಗೆ ಹಾಗಾಗಿ ಇಡೀ ಸಿನಿಮಾದಲ್ಲಿರೋ ಪ್ರತಿಯೊಂದು ಸೀನ್ಗಳು ನನಗೆ ತುಂಬ ಖುಷಿ ಕೊಟ್ಟಿದೆ. ಸರ್ ಒಟ್ಟಾರೆ ಈ ಕೇಮಿಯೋ ರೋಲು ಚಿಕ್ಕಣ್ಣವರೇ ಯಾಕೆ ಸರ್ ಮಾಡಬೇಕಾಗಿತ್ತು? ಯಾಕೆಂದರೆ ದರ್ಶನ್ ಸರ್ನ ಕರೆಸ್ತೀರಾ, ಎಸ್ ಸರ್ನ ಕರೆಸ್ತೀರಾ, ಆ್ಯಂಡ್ ಮೊನ್ನೆ ತಾನೇ ಕೂಡ ಶಿವಣ್ಣ ಬಂದು ಅಪ್ರಿಷಿಯೇಟ್ ಮಾಡೋದು ತುಂಬ ಚೆನ್ನಾಗಿದೆ ಅಂತ. ಹೌದೌದು, ಅದ್ರ ಬಗ್ಗೆ ಎಲ್ಲ ಅದು ತುಂಬ ಖುಷಿ. ಯಾಕಂದ್ರೆ ಅಂಥ ದೊಡ್ಡ ಕಲಾವಿದರು. ಯಾಕಂದ್ರೆ ಶಿವಣ್ಣ ಅವರು ನೋಡಿಲ್ದಿರೋ ಇಂಡಸ್ಟ್ರಿ, ನೋಡಿಲ್ದಿರೋ ಹಿಸ್ಟ್ರಿ ಏನಲ್ಲ ನಾವು ಎಳಿಸೋದೋಡು ನಾವು ಅಲ್ವಾ. ಅವರು ದೊಡ್ಡ ಮನೆನೇ ಅವರು ಆ ಕಾಲಿಂದನೇ ಎಲ್ಲ ನೋಡಿ ಅಂಥವ್ರು ಬಂದು ನಮ್ಮಂಥ ಚಿಕ್ಕ ಹುಡುಗರು ನಾವು ಮಾಡಿರೋ ಕೆಲಸನ ಗುರ್ತಿಸಿ ಪ್ರೋತ್ಸಾಹ ಕೊಡ್ತಾರೆ, ಬೆಂತಾಡ್ತಾರೆ ಅಂದ್ರೆ ನಮ್ಮ ಬೆನ್ನು ನಾವು ತಟ್ಕೊಳಕ್ಕಲ್ಲ. ಯಾರೋ ಒಬ್ರು ದೊಡ್ಡ ವ್ಯಕ್ತಿಗಳು ಅಂಥ ದೊಡ್ಡ ವ್ಯಕ್ತಿಗಳು ಬಂದು ನಮ್ಮ ಬೆನ್ನ ಮೇಲೆ, ನಮ್ಮ ಹೆಗ್ಲ ಮೇಲೆ, ಶೋಲ್ಡರ್ ಮೇಲೆ ಕೈ ಹಾಕ್ತಾರೆ, ಮಾಡಿದಿರ ಮಾಡಿ ಅಂತಾರೆ ಅಂದ್ರೆ ಅದಕ್ಕಿಂತ ಪ್ರೌಡ್ ಮೂಮೆಂಟ್ ಇನ್ನೊಂದಿಲ್ಲ. ನಮ್ಗೆ ಸಖತ್ ಹೆಮ್ಮೆ ಅನ್ಸುತ್ತೆ. ಅವ್ರ ಬಗ್ಗೆ ತುಂಬಾ ಗೌರವ ಬರುತ್ತೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.